ಹೇಳ್ರಿ ನಿಂತ್ಕೊಂಡವ್ರ ನೀವು ಪ್ರತಿವೇದಗಳ ಕೀರ್ತನೆಗಳು 84 ನೋಡೋಣ. ಲೆಟ್ಸ್ ಎವ್ರಿವನ್ ಸ್ಟ್ಯಾಂಡ್ ಅಪ್ ಅಂಡ್ ಟೇಕ್ ಯುವರ್ ಬೈಬಲ್ಸ್ ಟು Psalms 84 84ನೇ ಕೀರ್ತನೆ. ಹನ್ನೆರಡು ವಚನಗಳಿದೆ. 11 ವಚನಗಳು ಉತ್ತರ ಪತ್ರ ಓದಿಕೊಳ್ಳೋಣ. 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. There are 12 verses. We are going to read together 12th verse till 11th verse. We are going to read responsibly. ನಾನು ಮೊದಲನೇ ವಚನ ಓದಬೇಕಾದ್ರೆ 2ನೇ ವಚನ ನೀವು ಸಭಿಕರು ಓದಬೇಕು. ಅದೇ ತರ 12ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸತ್ಯವೇದ ಇರೋರೆಲ್ಲರೂ ನೀವು ಸತ್ಯವೇದಗಳನ್ನ ಕೀರ್ತನೆಗಳು 84 ತಿಳಿದುಕೊಂಡಿದ್ದೇವೆ. Let's start reading. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಂಯುಕ್ತದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರೆತಿತಲ್ಲ. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ದೇವರೇ ನಮಗೆ ಗುರಾಣಿಯಾಗಿರುವವನು ನೋಡು, ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸತ್ಭಕ್ತರಿಗೆ ಅವಶುಭವನ್ನು ದಯಪಾಲಿಸದೇ ಇದ್ದಾನು. 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮನುಷ್ಯನು ಧನ್ಯನು. once again, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆಯಿರುವ ಮನುಷ್ಯನು ಧನ್ಯನು. ಯಾಕಂದ್ರೆ ನಾವು ಆತನಲ್ಲಿ ಭರವಸೆಯಿರುವಂತ ಮಕ್ಕಳಾಗಿದ್ದೇವೆ. ಆತನು ನಮ್ಮನ್ನು ಒಂದು ಕಾಲಕ್ಕೂ ಕೈ ಬಿಡೋದಿಲ್ಲ. ಜೀಸಸ್ ನೆವರ್ ಫೇಲ್ಸ್. ಆದ್ದರಿಂದ ಆತನ ನಾವು ಭರವಸೆ ಇರುವಂತಹ ಆಗಿರುವುದೇ ನಾವು ಧನ್ಯರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಎಂತ ಕಷ್ಟದಲ್ಲಿ ಹಾದು ಹೋಗುತ್ತಾ ಇದ್ರೂ ಸಹ ದೇವರ ಒಂದಿಗಿದ್ದು ಆತನು ನಮ್ಮನ್ನ ಒತ್ತಿಕೊಳ್ಳುವಂತ ದೇವನಾಗಿದ್ದಾನೆ, ಬಿಟ್ಟುಕೊಳ್ಳುವಂತ ದೇವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ, ನಮ್ಮೊಂದಿಗೆ ಜೀವಿಸುವಾತನಾಗಿದ್ದಾನೆ. He is there for us. ನಮಗಾಗಿ ಯಾರು ಇಲ್ಲೇ ಇರುತ್ತಾರೆ, ನಮಗಾಗಿ ನಮ್ಮ ಯೇಸಪ್ಪ ಇದ್ದಾನೆ. ಅದಕ್ಕೋಸ್ಕರವಾಗಿ ಅಂತ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವಲ್ಲ. ಲೆಟ್ಸ್ ಗಿವ್ ಅವರ್ ಸೆಲ್ಫ್ ಟು ಹಿಮ್. ನಮಗೆ ನಮ್ಮನ್ನು ನಾವೇ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ತಗ್ಗಿಸಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Pray for yourself. ನಿಮ್ಮ ಆತ್ಮ ಶರೀರ ಪ್ರಾಣ ಒಪ್ಪಿಸಿಕೊಡಿ ಪ್ರಿಯರೇ. As the Lord, still me Lord. ನೀವು ಬಂದಿರುವಂತದ್ದು ಪ್ರಿಯರೇ ಆಕಸ್ಮಿಕವಲ್ಲ, ದೇವರನ್ನು ಕರ್ಕೊಂಡು ಬಂದ ಆತನಾಗಿದ್ದಾನೆ. ಅಪ್ಪ, ನೀವು ಉದ್ದೇಶನ ಕರ್ಕೊಂಡು ಬಂದಿದೆಯಲ್ಲ, ಉದ್ದೇಶ ನೆರವೇರುವಂತೆ ನಾನು ತುಂಬಿಸು ದೇವ. ನಾನು ಬಂದ ಹಾಗೆ ತಿರುಗಿ ಹೋಗ್ಬಾರ್ದು ಎಸಪ್ಪ, ಬರಿದಾಗಿ ಹೋಗ್ಬಾರ್ದು ರಾಜ. ನಿನ್ನ ಬಲವೊಯ್ಯುವ ಮಗಳಾಗಿ ಈ ಲೋಕದ ಜೀವಿಸೋದಕ್ಕೆ ನಾನು ನಿನ್ನ ಸಾಕ್ಷಿಯಾಗಿರೋದಕ್ಕೆ ನಾನು ಹೋಗ್ಬೇಕು ಎಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿದ್ದೇವೆ. ಪರಿಶುದ್ಧನೇ, ಸರ್ವೋತ್ತಮನೇ, ಸರ್ವಗೊಲ್ಲಭನೇ, ಅಪ್ಪ, ನಮ್ಮನ್ನು ಪ್ರೀತಿಸುವ ಆತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಅಪ್ಪ, ಮತ್ತೊಂದು ಕೋಟ ಆಗಿದ್ದಾಗ ನಮ್ಮನ್ನು ಸೇರಿಸಿದ್ಯಲ್ಲ ದೇವ. ಈ ಒಂದು ತಿಂಗಳ ಕೊನೆಯ ಕರ್ತನೆ ಹೌದು ರಾಜ, ಭಾನುವಾರದಲ್ಲಿ ನಾವು ಬರುವಂತೆ ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನಮ್ಮನ್ನು ಕಾಯ್ದಂತ ದೇವ ನೀನು, ಕಾಪಾಡಿದಂತ ಕರ್ತ ನೀನು ರಾಜ. ನಮ್ಮೊಂದಿಗೆ ಜೀವಿಸುವ ಇಮ್ಯಾನ್ಯುಯಲ್ ವಿದೇಶನಾಗಿದ್ದರೆ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ಈ ಆರಾಧನೆ ಒಪ್ಪಿಸಿಕೊಡುತ್ತೇನಪ್ಪ. ನಿನಗೆ ನಾವು ಮಾನ ಮಹಿಮೆ ಹೌದು ರಾಜ ಘನತೆಯನ್ನು ಸಲ್ಲಿಸಬೇಕಾಗಿದೆ, ಆರಾಧನೆ ಮಾಡಬೇಕಾಗಿದೆ, ಸ್ತೋತ್ರ ಮಾಡಬೇಕಾಗಿದೆ ಸಪ್ಪ. ನಾವು ಮನಸ್ಸಿನಲ್ಲಿರುವಂತ ಎಲ್ಲ ಕಡೆ ಬೇಡದ ಕಾರ್ಯಗಳನ್ನು ತೆಗೆದುಹಾಕು ರಾಜ. Take out all the doubts, Father, in Jesus' name, Father God. ನಿನ್ನ ಒಂದು ಕರ್ತನೆ ಸನ್ನಿಧಾನದಲ್ಲಿ ನಾವು ನಂಬಿಕೆಯಿಂದ ಕರ್ತನೆ ನಾವು ಮಾಡುವಂತಹ ಪ್ರತಿಯೊಂದು ಆರಾಧನೆ ನೀನು ಹೊಂದಿಕೊಳ್ತೀಯ ಎಂಬ ನಂಬಿಕೆಯಿಂದ ಏಸಪ್ಪ. ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆ ಕೇಳ್ತೀಯ ಎಂಬ ಒಂದು ಕರ್ತನೆ ನಂಬಿಕೆಯಿಂದ ರಾಜ. ನಾವು ಕೊಡುವಂತ ಕಾಣಿಕೆಯನ್ನು ನೀನು ಕರ್ತನೆ ಹೌದು ರಾಜ ಒಪ್ಪಿಸಿಕೊಳ್ತೀಯ ಎಂಬ ಕರ್ತನೆ ಹೌದು ರಾಜ ಒಂದು ನಂಬಿಕೆಯಿಂದ ರಾಜ. ನಾವು ಕೇಳುವಂತ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತೆ ಎಂಬ ನಂಬಿಕೆಯಿಂದ ಕರ್ತನೆ ನಾವು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆ ಕಾರ್ಯ ಮಾಡು. ಮೊದಲುಗೊಂಡು ಕೊನೆಯವರೆಗೂ ಚಿಕ್ಕವರಿಂದ ದೊಡ್ಡವರೆಗೂ ನೀನು ಆಶೀರ್ವದಿಸಿ ನಡೆಸಿಕೊಳ್ಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಕೃತಜ್ಞತಾ ಸ್ತುತಿ ಹಾಡು ನಾನು ಯೇಸುವಿಗೆ ಸ್ತೋತ್ರ ಹಾಡಬೇಕಿದೆ. Yes,
ಸಂಜೆ ಸಿಕ್ಕಿದೆ. ಜೊತೆ ಒಂದು ಫ್ಯಾಮಿಲಿಯಾಗಿ ಒಂದು ಕುಟುಂಬವಾಗಿ ದೇವರನ್ನ ಆರಾಧಿಸಲು. ನಮ್ಮ ದೇವ ಎಷ್ಟು ದೊಡ್ಡ ದೇವರಲ್ವಾ? ಸೊ ನಾವು ಈ ತರ 2 hours 1 hour ಸಿಗೋ ಟೈಮ್ ಅಲ್ಲಿ ಎಷ್ಟು ಖುಷಿ ಆಗುತ್ತೋ, ಎಷ್ಟು ಸಂತೋಷದಿಂದ ಸಾಷ್ಟಾಂಗವರೆಗೆ ಆರಾಧಿಸ್ಬೇಕಂತ ಹೇಳುತ್ತೆ. ಅದನ್ನೇನಾಗಿದ್ದಾನೆ, ಆಕಾಶವನ್ನು ಉಂಟು ಮಾಡಿದ ದೇವರು, ಅಷ್ಟು ದೊಡ್ಡ ದೇವರಿಗೆ ನಾವೆಲ್ಲರ ಜೊತೆಗೆ ಬಂದು ಒಂದ್ ಸಂಡೆ ಆರಾಧಿಸಲು ಎಷ್ಟು ಖುಷಿ ಆಗುತ್ತಲ್ಲ. ಸೊ ನೆಕ್ಸ್ಟ್ ಹಾಡನ್ನು ಹಾಡುತ್ತಾ ಘೋಷಿಸುತ್ತಾ ಹಾಡೋಣ. ಕರ್ತನೇ ದೇವರೇ ನಿನಗೆ ಸಮಾನ ಯಾರು. ನಮ್ಮ ಜೀವಿತಗಳಲ್ಲಿ ಆತನು ಮಾಡುವ ಒಳ್ಳೆ ಕಾರ್ಯಗಳನ್ನು ನೆನೆಸುತ್ತಾ, ಆತನು ಮಾಡಿದ ಮಹತ್ ಕಾರ್ಯ ನೆನೆಸುತ್ತಾ, ಫಾರ್ ಆಲ್ ದಟ್ ಹಿ ಇಸ್, ಆತನು ನೆನೆಸುತ್ತಾ ಆತನನ್ನು ಆರಾಧಿಸಿ ಘೋಷಿಸೋಣ. ಓಕೆ, ಎಸ್.
ನಮ್ಮ ಹೃದಯವನ್ನು ನೋಡು, ನಮ್ಮ ಆಲೋಚನೆಗಳನ್ನು ನೋಡು, ನಮ್ಮ ದಾಹವನ್ನು ನೋಡು ಏಸಪ್ಪ. ನಿನ್ನನ್ನು ಮಾತ್ರ ನಾವು ಆರಾಧಿಸಬೇಕೆಂದು ನಾವು ಇಚ್ಛಿಸುತ್ತೇವೆ ಏಸಪ್ಪ. ಪ್ರತಿಯೊಂದು ದಿನದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕರ್ತನೆ ನಿನ್ನನ್ನು ಒಬ್ಬನು ಮಾತ್ರ ನಾವು ಪ್ಲೀಸ್ ಮಾಡಬೇಕೆಂದು ನಾವು ಹಂಬಲಿಸುತ್ತೇವೆ ಏಸಪ್ಪ. ಹಾಗೆ ನಾವು ನಿಂತುಕೊಂಡು ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ಎಂದು ಹಾಡಿಕೊಳ್ಳೋಣ. Hallelujah.
ಭಯದಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಇನ್ನೆರಡು ರೆಕ್ಕೆಗಳಿಂದ ಹಾರುತ್ತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಇದು ಐಸಯಾ 6:2 ಅಲ್ಲಿ ಡಿಸ್ಕ್ರೈಬ್ ಮಾಡುತ್ತೆ ಹೇಗೆ ದೇವದೂತರನ್ನು ದೇವರು ಸೃಷ್ಟಿ ಮಾಡಿ ಬರೀ ಆರಾಧನೆ ಮಾಡಲು ಅಂತ ಸೃಷ್ಟಿ ಮಾಡಿದ್ದಾನೆ. ಅಂತ ಒಂದು ದೇವರು ನಾವು ಇವತ್ತು ಆರಾಧಿಸಲು ಟೈಮ್ ಸಿಕ್ಕಿದೆ ಅಲ್ವಾ? ಆ ದೇವರನ್ನು ನಾವು ಕೂಡ ಪರಿಶುದ್ಧನೆ ಪರಿಶುದ್ಧನೆ ಎಂದು ಹಾಡನ್ನು ಹಾಡುತ್ತಾ ಸ್ತುತಿಸೋಣ. Parishudane,
ಹಾಡುಗಳನ್ನು ಮಾತ್ರ ಹಾಡುತ್ತಾ ಪರಿಶುದ್ಧನೇ 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 ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸುವೆ. ರಾಜನಾಗಿ ನಮ್ಮ ಎಲ್ಲ ಒಂದು ಪ್ರತಿಯೊಂದು ಕಾರ್ಯಗಳಲ್ಲಿ ಏಸಪ್ಪ ನೀನೊಬ್ಬನಿಗೆ ನಮ್ಮ ಆರಾಧನೆಯಾಗಿ ಸಲ್ಲಿಸುತ್ತೇವೆ ಏಸಪ್ಪ.
ಮಿಕ್ಕಿರುವ ಎಲ್ಲ ಸಭೆಯ ಸಮಯ ನೀನು ಕೈಗತ್ತಿಸಿಕೊಳ್ಳುತ್ತೇವೆ. ನಿನ್ನನ್ನು ಮಹಿಮೆ ಪಡಿಸುವಂತೆ ನಾವು ನಡೆದುಕೊಳ್ಳುವಂತೆ ಕತೆ ನೀನು ತಾನೇ ಕೃಪೆ ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ನಾವು ನಿಂತಿರುವಂತಹ ಪುಸ್ತಕಗಳನ್ನ 1 ಯೋಹಾನ ಪತ್ರಿಕೆ 3ನೇ ಅಧ್ಯಾಯ ತಿಳ್ಕೊಳ್ಳೋಣ. As we are standing, let's turn our Bibles to 1 John chapter 3. ಸತ್ಯವೇದರೆಲ್ಲರೂ ಸತ್ಯವೇದಗಳನ್ನ 1 ಯೋಹಾನ 3ನೇ ಅಧ್ಯಾಯ ತಿಳ್ಕೊಳ್ಳಿ. 1 John chapter 3. ಎಲ್ಲರೂ ವರ್ಸ್ 1 ಓದುವವರಾಗಿದ್ದೇವೆ. ಮೊದಲನೇ ವಚನ ನಾವೆಲ್ಲರೂ ಸೇರಿ ಓದ್ಕೋಣ. ಎರಡು ಸತ್ಯವೇದಗಳನ್ನ 1 ಯೋಹಾನ 3ನೇ ಅಧ್ಯಾಯ 1ನೇ ವಚನ. 1 John chapter 3 verse 1. ಎಲ್ಲರೂ ಓದೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮ್ಮ ಹೃದಯದಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ಮೇಲೆ ಇಟ್ಟಿದ್ದಾನೆ ನೋಡಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ದೇವರು ಮಕ್ಕಳಾಗಿ ನಮ್ಮ ದೇವರು ಮಾಡಿದ್ದಾನೆ ಅಂತ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ಕಾಣ್ತದೆ. ತನ್ನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾವು ಸ್ವಾಗತ ಮಾಡುವುದಾಗಿದ್ದೇವೆ. ಆರ್ ಯು ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು ಮದುವೆ ದಿನ ಆಚರಿಸಿಕೊಳ್ಳುವುದರ ದೇವರು ಇಟ್ಕೊಳ್ಳಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾಗಿದ್ದೇನೆ. Anyone is going to celebrate birthday, marriage anniversary, please stand there to pray for you. Anniversary. ನಿಮಗೆ ಬರ್ತದೆ. ನಿಮ್ಮ ಮಗನಿಗೆ ಬರ್ತದೆ. ಹೆಸರು ಮಂಜುನಾಥ್. ಪರಿಮಳ ಬರ್ತದೆ. ಊರಿಗೆ ಬರ್ತದೇವಾ? ಪ್ರಾರ್ಥನೆ ಮಾಡ. ನಿಮಗೆ ಬರ್ತದೆ. ಪ್ರಾರ್ಥಿಸ್ಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆ ಅಪ್ಪ ಪಿತನ ಸಮಯಕ್ಕಾಗಿ ಉಂಟಾಗಲಿ ರಾಜ. ಕರ್ತ ನಮ್ಮನ್ನು ಕರ್ತೈನ ಸಂಧಾನ ಸೇರಿಸಿ ನಿಮ್ಮನ್ನು ಸ್ತೋತ್ರ ಮಾಡುವಂತೆ ಆರಾಧನೆ ಮಾಡುವಂತೆ ಮಾಡಿದಂಥ
ಕೊಟ್ಟಂತ ಕೃಪೆಗಾಗಿ ನನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ನಮ್ಮನೆ ತಲೆಬಾಗಿ ನಿಂತಿರುವಂತ ಈ ಎಲ್ಲ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ ಏಸಪ್ಪ. ನಾವು ಅವರನ್ನು ಕಂಡಿಲ್ಲ, ಆದರೆ ನೀನು ಅವರನ್ನು ಕಾಣುವಂತ ಎಲ್ರೋಗಿ ಆಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರ ಜೀವಿತವನ್ನು ಬಲ್ಲಾತ ನೀನು, ಅವರ ಕಣ್ಣೀರು, ಅವರ ನೋವು ದುಃಖ ಎಲ್ಲವನ್ನು ಬಲ್ಲಾತನಪ್ಪ ಏಸಪ್ಪ. ಹೌದು ರಾಜ, ನೀನು ಎಷ್ಟು ಒಳ್ಳೆಯವನಾಗಿದ್ದೀಯ. ನೀನು ಎಲ್ಲೋ ಇರುವಂತ ದೇವನಲ್ಲ ಏಸಪ್ಪ, ನಮ್ಮೊಟ್ಟಿಗೆ ನಮ್ಮೊಳಗೆ ಜೀವಿಸುವಾತನಾಗಿದ್ದೀವಿ. ನಮ್ಮ ಕಷ್ಟಗಳ ಮಧ್ಯದಲ್ಲಿ ಏಸಪ್ಪ ನಮ್ಮನ್ನು ಒತ್ತುಕೊಳ್ಳುವ ಆತ, ನಮಗೆ ಆದರಣೆ ಕೊಡುವ ಆತ, ನಮಗೆ ಬೇಕಾಂತ ಸಮಾಧಾನ ಕೊಡುವ ಆತ ನೀನಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಪ್ರತಿಯೊಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡು. ಅವರಿಗೆ ಬೇಕಾದಂತ ನಿನ್ನ ಆತ್ಮಿಕ ಬಲವನ್ನು ಒದಗಿಸಿ ಕೊಡು ಏಸಪ್ಪ. ನಿನ್ನ ಆತ್ಮಿಕ ಹೌದು ರಾಜ ಆರೋಗ್ಯ ಕೊಡಬೇಕು ನಾನು ಬೇಡುತ್ತೇನೆ. ಅದೇ ರೀತಿಯಾಗಿ ಕರ್ತನೆ ಈ ಮಕ್ಕಳಿಗೆ ಬೇಕಾಗಿತ್ತ ನಿನ್ನ ಒಂದು ಕರ್ತನೆ ಕೃಪೆಯನ್ನು ಕೊಡು ರಾಜ. ನೀನು ಯಾತಕ್ಕಾಗಿ ಆ ಮಕ್ಕಳ ಈ ಲೋಕದಲ್ಲಿ ಸೃಷ್ಟಿ ಮಾಡಿ ನಿನ್ನ ಮಕ್ಕಳಾಗಿ ಮಾಡಿಕೊಂಡು ಆ ಉದ್ದೇಶಗಳು ನೆರವೇರುವಂತೆ ಪ್ರತಿಯೊಬ್ಬರಲ್ಲಿಯೂ ಕಾರ್ಯ ಮಾಡು ದೇವ. ನೀನು ಅವರನ್ನು ಬಲ್ಲಾತನಾಗಿದ್ದಿ, ಅನಾದಿಕಾದ ತೀರ್ಮಾನದ ಹಾಗೆ ನೀನು ಅವರನ್ನು ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ ರಾಜ. ನಿನ್ನ ವಾಕ್ಯ ಹೇಳುವಂತೆ ಭೂಮಿಗೆ ಹೌದು ರಾಜ ಅಸ್ತಿತ್ವಕ್ಕೆ ಮುಂಚಿತವಾಗಿಯೇ ಈ ಮಕ್ಕಳು ಕರ್ತನೆ ಕರೆದಾತ ದೇವ ನೀನಾಗಿದ್ದಿ ರಾಜ. ರಕ್ಷಣೆಯ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಮಕ್ಕಳು ಏಸಪ್ಪ ಇನ್ನೂ ಬಲವಾಗಿ ನಿನಗಾಗಿ ನಿಲ್ಲುವಂತೆ ಕಾರ್ಯ ಮಾಡು. ಅವರಿಗೆ ಬೇಕಾದಂತ ಎಲ್ಲ ಕರ್ತನೆ ಹೌದು ರಾಜ ಶಾರೀರಿಕ ಕರ್ತನೆ ಅಪ್ಪ ಅಗತ್ಯಗಳನ್ನ ಪೂರೈಸಿಕೊಡು, ಆತ್ಮಿಕ ಅಗತ್ಯಗಳನ್ನ ಪೂರೈಸಿಕೊಡು, ಮಾನಸಿಕ ಅಗತ್ಯಗಳನ್ನ ಪೂರೈಸಿಕೊಡು ರಾಜ. ಅಪ್ಪ ಯೆಹೋವ ಹಿರಿಯಾಗಿದ್ದು ಅವರ ಕುಟುಂಬಗಳಲ್ಲಿ ನೀನು ಕರ್ತನೆ ರಾಜನಾಗಿದ್ದು ಮಕ್ಕಳು ನಡೆಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಒಳ್ಳೆಯ ಕುರುಬನಾಗಿದ್ದು ಮಕ್ಕಳು ಕರ್ತನೆ ಹಸಿರು ಹುಳ್ಳು ಗಾವಳಲ್ಲಿ ತಂಪಾದ ನೀರಿನಡಿಗೆ ನಡೆಸಬೇಕೆ ನಾನು ಬೇಡುತ್ತೇನೆ ಏಸಪ್ಪ. ಹೌದು ರಾಜ, ಮನುಷ್ಯ ನೆಚ್ಚಿಕೊಳ್ಳದೆ ಏಸಪ್ಪ, ಮನುಷ್ಯ ನಂಬದೆ ಏಸಪ್ಪ, ಮನುಷ್ಯನ ಮೇಲೆ ಆತುಕೊಳ್ಳದೆ ನಿನ್ನನ್ನೇ ದೃಷ್ಟಿಸಿ ನೋಡುವಂತ ಮಕ್ಕಳಾಗಿ ಏಸಪ್ಪ ನಿನ್ನಿಂದ ಮಕ್ಕಳು ಬೇಕಾದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಅನೇಕರಿಗೆ ಒಂದು ಆಶೀರ್ವಾದ ನಿಧಿಗಳಾಗಿ ಮಕ್ಕಳು ಮಾರ್ಪಡಬೇಕು ಏಸಪ್ಪ. ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಏಸಪ್ಪ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಅಪ್ಪ. ದಂಪತಿಗಳ ಮಧ್ಯೆ ಯಾವ ಒಂದು ಕರ್ತನೆ ಮುಚ್ಚು ಮರೆ ಇಲ್ಲದಂತೆ ಏಸಪ್ಪ ಟ್ರಾನ್ಸ್ಪರೆನ್ಸಿ ಇರುವಂತೆ ಕಾರ್ಯ ಮಾಡು ದೇವ. ಅವರನ್ನು ಕರ್ದಾತ ನೀನಾಗಿದ್ದಿ ರಾಜ, ಅವರ ಮಧ್ಯದಲ್ಲಿ ಜೀವಿಸ್ತಾ ಇದ್ದಿ, ಅವರಿಗೆ ನೀನೇ ಕರ್ತನೆ ಹೌದು ರಾಜ ಹೌದು ಏಸಪ್ಪ ಉಪದೇಶ ಮಾಡುವಂತ ಮಾರ್ಗದರ್ಶನ ಕೊಡುವಂತ ದೇವನಾಗಿದ್ದು ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಮತ್ತೊಂದಾವರ್ತಿ ಎಲ್ಲ ಮಕ್ಕಳನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇನಪ್ಪ. ಒಂದು ವೇಳೆಯಲ್ಲಿ ರಾಜ ನಿನ್ನ ರಾಜ್ಯಕ್ಕಾಗಿ ಸಭೆಗಾಗಿ ಕೊಟ್ಟಿರುವಂತ ಈ ಒಂದು ದಶ ಭಾಗನ ಹೌದೇಸಪ್ಪ ಕಾರ್ಯಗಳನ್ನ ಆಶೀರ್ವದಿಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಇವುಗಳನ್ನು ಕರ್ತನೆ ನಿನ್ನ ಆಲೋಚನೆಯಂತೆ ನಿನ್ನ ಚಿತ್ತಾನುಸಾರವಾಗಿ ನನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ. ಈ ಸಮಯದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಬ್ಬರು ಕರ್ತನೆ ಅಪ್ಪ ಹೌದು ರಾಜ ಯಾವ ಕೊರತೆ ಇರದಂತೆ ಕರ್ತನೆ ಅನೇಕರಿಗೆ ಒಂದು ಸಹಾಯ ಮಾಡುವಂತ ಮಕ್ಕಳಾಗಿ ಅನೇಕರಿಗೆ ಹೌದು ರಾಜ ಆಶೀರ್ವಾದ ನಿಧಿಗಳಾಗಿ ಮಾರ್ಪಡಿಸಿ ಏಸಪ್ಪ. ಕರ್ತನೆ ನಮ್ಮ ಸಭೆಯಲ್ಲಿ ಯಾರಾದ್ರೂ ಕರ್ತನೆ ಆರ್ಥಿಕವಾಗಿ ಕಷ್ಟಪಡದಂತೆ ನೀನೇ ಕಾರ್ಯ ಮಾಡಬೇಕೇಸಪ್ಪ. ನಿನ್ನ ಒಂದು ಕರ್ತನೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಪ್ರತಿಯೊಬ್ಬರ ಕೊರತೆಗಳನ್ನು ನೀಗಿಸು, ನಿನ್ನ ಒಂದು ಕರ್ತನೆ ಬಾನ ತುಂಬಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತೇನೆ. ಈಗ ಅನೌನ್ಸ್ಮೆಂಟ್ ಹೋಗಿ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಿಶೇಷವಾಗಿ ನಮ್ಮ ಸಭೆಯ ಎಕ್ಸ್ಟೆನ್ಷನ್ಗೋಸ್ಕರವಾಗಿ ದೇವರು ತಾನೇ ಈ ಸಭೆಯನ್ನ ದೊಡ್ಡ ಮಾಡಬೇಕು. ದೇವರು ತಾನೇ ಮನುಷ್ಯರನ್ನ ಅಂದ್ರೆ ಆತ್ಮನ ಕರ್ಕೊಂಡ್ ಬರ್ತಾರೆ. ನಮ್ಗೆ ದೊಡ್ಡ ಜಾಗ ಬೇಕಾ ಬೇಡ? ಯಾರೆಲ್ಲ ಬೇಕು ಅಂದ್ರು ಅವ್ರು ಮಾತ್ರ ದೊಡ್ಡ ಜಾಗನ ಬೇರೆಯವ್ರಿಗೆ ನಿಮ್ಗೆ ಆಸಕ್ತಿ ಇಲ್ಲ. ಅದೇ ನಾನು ನೋಡ್ತಾ ಇದ್ದೀನಿ, ನನಗೆ ಮೊದಲು ದೇವ್ರು ಕೊಡಲ್ಲ, ನಾನು ತುಂಬಾ ದೇವ್ರ ಹತ್ರ ಓಟ ಮಾಡ್ತಾ ಇದ್ದೀನಿ, ಯಾಕೆ ಸಪ್ಪ ಕೊಡ್ತಾ ಇಲ್ಲ ನಿಮ್ ಜಾಗ ಅಂತ. ನನಗೆ ಗೊತ್ತಿರಿಗೆ ನಮ್ಮ ಸಭೆಯವರು ಎಲ್ಲ ಮಕ್ಳಿಗೂ ಬೇಡ ಅನ್ಸುತ್ತೆ, ಇದೇ ಸಾಕು ಅಂದ್ಕೊಂಡಿರ್ಬೇಕಲ್ವಾ. ಕೆಲವು ಸಾರಿ ನಾವು ಸೆಟ್ಲ್ ಆಗ್ಬಿಡ್ತೀವಿ, ನೋಡಿದ್ದೀರಾ ಜನಗಳ ಬುದ್ಧಿನೇ ಅದೇ, ಮನುಷ್ಯರ ಬುದ್ಧಿ ಹಂಗೇನೆ. ನಾವು ವಿಶ್ವಾಸ ಸೆಟ್ಲ್ ಆಗ್ಬಿಡ್ತೀವಿ, ಒಂದು ಸ್ಟೇಜ್ ಬಂದು ಸೆಟ್ಲ್ ಆಗ್ಬಿಡ್ತೀವಿ, ಸಾಕು ಇಲ್ಲಿ ಇಷ್ಟೇ ಸಾಕು ಅಂತ. ಹಂಗೆ ನೀವೆಲ್ಲ ಇದ್ದೀರಾ, ಅದಕ್ಕೋಸ್ಕರ ದೇವರು ಒದಗಿಸ್ಕೊಡ್ತಾ ಇಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ನಾವು ನೋಡುವುದಾದ್ರೆ ಅನೇಕ ನಾವು ಹೊರಡೆ ನಿಲ್ತಾ ಇದ್ದೀವಿ, ಜಾಗ ಸಾಲ್ತಾ ಇಲ್ಲ ಅಲ್ವಾ, ತುಂಬಾ ಇಕ್ಕಟ್ಟಾಗಿ ಕುತ್ಕೊಬೇಕು. ನಾವು ಮಾತ್ರ ಅಲ್ವಾ ಪ್ರಿಯರೇ, ನಮ್ಮ ಒಂದು ಮುಂದಿನ ಸಂತತಿಗೆ ನಾವು ದೊಡ್ಡ ಸಭೆ ಮಾಡ್ಬೇಕಾ ಬೇಡ? ನಿಮ್ಮ ಮಕ್ಕಳು ಏನಾದ್ರು ಕುತ್ಕೋಬೇಕಾ? ಹೌದು ಅಂತ ಇಕ್ಕಟ್ಟಾಗಿ ಕುತ್ಕೋಬೇಕಾ ಬೇಡ ಅಲ್ವಾ? ಇವಾಗಿನ ಮಕ್ಕಳಂತೂ ತುಂಬಾ ಇದಾಗಿದ್ದಾರೆ, ಐಫೈ ಆಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ. ಅವರು ಸ್ವಲ್ಪ ಇಕ್ಕಟ್ಟಾಗಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ದೇವ್ರ ಕೂಡ ಬೇಡ ಅಂತ ಹೇಳಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಂದೇ ಮನಸ್ಸಿಂದ ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ? ಸಭೆಯ ಎಕ್ಸ್ಟೆನ್ಷನ್ಗೋಸ್ಕರವಾಗಿ ನಮ್ಮ ದೇವಂತ ಉದಯ್ ಕುಮಾರ್ ಅವರು ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಸೇರಿ ಅವರೊಟ್ಟಿಗೆ ಪ್ರಾರ್ಥನೆ ಮಾಡೋಣ, ಹೃದಯಪೂರ್ವಕವಾಗಿ ಮಾಡಿ, ಓಕೆನಾ? ಯಾಕಂದ್ರೆ ಏಸಪ್ಪ ವಾಕ್ಯ ಹೇಳ್ತಾರೆ, ಎಲ್ಲಿ ಇಬ್ಬರು ಮೂವರು ಸೇರಿ ಒಂದೇ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೋ ಪರಲೋಕದಾತನು ಆಮೇಲೆ ಅಂತ ಹೇಳುವ ಆತನಾಗಿರ್ತಾನೆ. ಆಮೇಲೆ ಹಂಗೆ ಆಗ್ಲಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡೋಣ. ಉದಯ್ ಕುಮಾರ್ ಅವರು ಪ್ರಾರ್ಥನೆ ಮಾಡುವಾಗ
ಮಹಿಮೆಯ ಅರಸನಾದಂಥ ನನ್ನ ಒಡೆಯನಾದ ಕರ್ತನೆ, ಈ ಮುಂಜಾನೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರಿಸುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನೀನು ಆರಿಸಿಕೊಂಡಂತ ಮಕ್ಕಳು, ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನೀನು ಅವರನ್ನು ನಿನ್ನ ಸಮ್ಮುಖದಲ್ಲಿ ಕರೆದಿದ್ದೀರಿ. ನಿನ್ನ ವೇದವಾಕ್ಯವು ಹೇಳುತ್ತದೆ, ನೀವು ಪ್ರಾರ್ಥನೆ ಮಾಡುವುದನ್ನು ಹೊಂದಿದ್ದೀರಿ ಎಂಬುದಾಗಿ ನಂಬಿರಿ ಎಂಬುದು. ಇದು ನಂಬಿಯೇ ತಾನೇ ದೇವರೇ ಜೀವಿಸಬೇಕಾಗಿದೆ ಎಂಬುದಾಗಿ ನೀನು ನಮಗೆ ಆಜ್ಞೆ ಮಾಡಿ ಈ ಮುಂಜಾನೆ ವೇಳೆ ಸಭೆಯೊಂದಿಗೆ ಸೇರಿದವರೇ, ನಮ್ಮೆಲ್ಲರ ಹೃದಯಗಳ ವಿಭಾಗದಲ್ಲಿ ಇದು ಸಭೆಯ ಒಂದು ಎಕ್ಸ್ಟೆನ್ಷನ್ಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ನೀನು ತಾನೇ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಸಭೆಯ ಪ್ರತಿ ಕಾರ್ಯಗಳನ್ನು ನಿನ್ನ ಆತ್ಮನ ಮುಖಾಂತರ ನಡೆಸುತ್ತಾ, ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ, ನಿನ್ನ ಆಲೋಚನೆಯಿಂದ ನೀನು ಆ ದಿನ ಹೇಳಿದಂತೆ, ಇದು ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಶಕ್ತಿಗಳು ಅದನ್ನು ಬದಲಿಸಲಾರದು ಎಂಬುದಾಗಿ. ಇದೋ ದೇವರೇ, ಈ ಸಭೆಯನ್ನು ಕರ್ತನೆ ನೀನು ತಾನೇ ಅನಾದಿ ಕಾಲದಲ್ಲಿ ಯೋಚನೆ ಮಾಡಿದಂತೆ ಆ ದಿನದಿಂದ ಈ ದಿನದ ತನಕ ನಡೆಸಿಕೊಂಡು ಬರುತ್ತಾ ಇದ್ದೀವಿ. ಇದರ ಮುಂದಿನ ಯೋಜನೆಗಳು ಅದು ನಿನ್ನ ಹಸ್ತದಲ್ಲಿ ನಾವು ಒಪ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಗಳು ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಈ ಸಭೆಯ ಒಂದು ಎಕ್ಸ್ಟೆನ್ಷನ್ಗಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿದ್ದೇವೆ ನಾವು ಮೊರೆ ಒಪ್ಪಿಸ್ತೇವೆ. ಮನುಷ್ಯರಾದ ನಾವು ಬರೀ ಕಣ್ಣಿನಿಂದ ನೋಡಿದಂತಹ ಕಾರ್ಯಗಳನ್ನು ಗುರುತುಪಡಿಸಿ ತಾನೇ ಪ್ರಾರ್ಥಿಸಲು ಸಾಧ್ಯ. ಆದರೆ ನೀನಾದರೂ ಎಲ್ಲವನ್ನು ಬಲ್ಲಾದರು. ನಮ್ಮ ಆದಿಯೂ ನೀನೇ, ನಮ್ಮ ಅಂತ್ಯವೂ ನೀನೇ ಆಗಿದೆ. ಕಾರ್ಯಗಳು ನಡೆಯುವುದು ನಿನ್ನಿಂದಲೇ. ನೀನೇ ನಮಗೆ ಎಲ್ಲವನ್ನು ಒದಗಿಸಿಕೊಡುವಾತದ್ದು. ಇದು ಕೇಳಿದ್ದನ್ನು ನಾವು ಪಡೆದುಕೊಂಡಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಕಾರ್ಯಗಳನ್ನು ನಡೆಸುತ್ತಿರುವಾತನೇ ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಈ ಮುಂದಿನ ದಿನಗಳಲ್ಲಿ ನಾವು ಕರ್ತನೆ ಕಣ್ಣಿನಿಂದ ಕಾಣುವಂತೆ ನೀನು ಮಾಡುವ ಕಾರ್ಯಗಳಿಗಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮ ಹೃದಯಗಳು ಸಂತೋಷಗೊಳ್ಳುವಂತೆ ನೀನು ತಾನೇ ಕಾರ್ಯ ಮಾಡಬೇಕಾಗಿ ಬೇಡಿಕೊಳ್ತಾನೆ. ಆ ದಿನ ಕರ್ತನೆ ದಾವೀದನು, ನಿನಗೋಸ್ಕರ ನಾನು ಒಂದು ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಆಲೋಚನೆ ಬಂದಾಗಲೇ ನೀನು ಆತನ ಆಲೋಚನೆಯನ್ನು ಮೊದಲೇ ತಿಳಿದವನಾಗಿದ್ದೀಯಲ್ಲ, ಅದೇ ರೀತಿ ದೇವರೇ ಈ ದಿನ ನಮಗೆ ಬಂದಂತ ಆಲೋಚನೆಯನ್ನು ನೀನು ಮೊದಲೇ ತಿಳಿದವನಾದ ಕಾರಣ ಇದು ಈ ಸಭೆಯ ಮುಂದಿನ ಎಲ್ಲಾ ಯೋಜನೆಗಳನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸ್ತಾನೆ. ಈ ಒಂದು ಮುಂಜಾನೆ ವೇಳೆ ನಿನ್ನ ಪಾದ ಸನ್ನಿಧಿಯಲ್ಲಿ ಸಭೆಯಲ್ಲಿ ಕೂತಂತ ಪ್ರತಿ ಒಂದೊಂದು ಮಕ್ಕಳ ಹೃದಯಗಳಲ್ಲಿ ನೀನು ತಾನೇ ಮಾತನಾಡು, ನಿನ್ನ ಆಲೋಚನೆಗಳನ್ನು ದಾಯಪಾಲಿಸು, ನಿನ್ನ ಯೋಜನೆಗಳನ್ನು ತಿಳಿಯಪಡಿಸು. ಅದರ ಮುಖಾಂತರ ಈ ಸಭೆಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನೀನೇ ಒದಗಿಸಿಕೊಡಬೇಕಾಗಿ ಪ್ರಾರ್ಥಿಸ್ತಾವೆ. ಎಲ್ಲ ಕೊರತೆಗಳನ್ನು ನೀಗಿಸಿಕೊಡಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ತಾವೆ. ಪರಿಶುದ್ಧಾತ್ಮನೇ, ನಿನ್ನ ಕರಗಳಲ್ಲಿ ಒಪ್ಪಿಸಿದಂತಹ ಈ ಪ್ರಾರ್ಥನೆಯನ್ನು ಪರಲೋಕದ ದೇವನಾದಂತಹ ಸನ್ಮುಖದಲ್ಲಿ ನೀನು ಕದ್ದೊಗೆದುಕೊಂಡು ಹೋಗುತ್ತೆ ಎಂಬ ನಂಬಿಕೆ ನಮ್ಮ ಬಿಟ್ಟು, ಏಕೆಂದರೆ ನೀನು ತಾನೇ ನಮ್ಮ ಮಧ್ಯದಲ್ಲಿ ಸದಾಕಾಲವೂ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಿ. ಯೇಸುವಿನ ಮಹಾಪರಿಶುದ್ಧವಾದಂತಹ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ಪರಲೋಕದ ತಂದೆಯೇ. ಪ್ರಾರ್ಥನೆ ಕೇಳುವ ದೇವಾ, ಉತ್ತರ ಕೊಡುವವನೇ. ಪ್ರಾರ್ಥನೆ ಕೇಳುವ ದೇವಾ, ಉತ್ತರ ಕೊಡುವವನೇ. ನಂದೇವಾ 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 ಜಯದಿ ನಡೆಸುವೆನೆ. ನಾವು ನಮ್ಮನ ಪ್ರೇಮ ದೇವರು ನಮ್ಮ ಒಂದು ಪ್ರಾರ್ಥನೆ ಕೇಳಿ ಜಯವನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಮುಂಚಿತವಾಗಿ ಈ ಒಂದು ವಾರದ ಅನೌನ್ಸ್ಮೆಂಟ್. ನಿಂತಿರೋರು ಇಲ್ಲಿ ಬಂದು ಕೂತ್ಕೊಬೋದು. ನಿನ್ನೆ ಪ್ಲೇಸ್ ಅಲ್ವಾ? ನೀವು ನಿಂತ್ಕೊಂಡಿದ್ರೆ ನಮ್ ಕಾಲು ನೋಡ್ತೇವೆ. ನಾವೇನು ನಿಂತ್ಕೋಬೇಕು ಪರವಾಗಿಲ್ಲ. ನಾನು ಕುತ್ಕೊಂಡು ಮಾಡಿದ್ರೆ ನೀವು ಮಲ್ಕೊಂಡ್ಬಿಟ್ಟಿಲ್ಲ, ಅದಕ್ಕೆ ಭಯ ಆಗ್ತದೆ. ಒಂದ್ ದಿವಸ ಬರ್ತದೆ ಕೂತ್ಕೋತೀನಿ, ನೀವು ಎಷ್ಟು ನಿಂತ್ಕೊಂಡು ಮಲ್ಕೊಂಡಿರೋ ಉಪಯೋಗಿಸ್ಕೊತೀರ ನಾನು ನೋಡ್ತಾ ಇರ್ತೀನಿ. ಸರಿನಾ? ದೇವ್ರು ಕೊಟ್ಟ ಕಾರ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ ಅಂತ ನಿಂತ್ಕೊಂಡು ಮಾಡ್ತಾ ಇದೀವಿ. ಈ ವಾರದ ಒಂದು ಪ್ರಕಟಣೆ. ನಾಳೆ ಏನ್ ಡೇಟ್ ಗೊತ್ತಾ? 1 ಜೂನ್ ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಸಭೆಯಲ್ಲಿ ಆರಾಧನೆ ಇದೆ. 6 to 7 ಅರ್ಲಿ ಮಾರ್ನಿಂಗ್ ಸರ್ವಿಸು. ಆದ ನಂತರ ಜೂನ್ 1st, 2nd, 3rd ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ನಾವು ಪ್ರತಿ ತಿಂಗಳು ಸಭೆಯ ಒಂದು ಕಾರ್ಯಗಳಿಗೋಸ್ಕರವಾಗಿ, ಸಭೆ ಎಕ್ಸ್ಟೆನ್ಷನ್ಗೋಸ್ಕರವಾಗಿ, ಸಭೆಯಲ್ಲಿರುವಂತಹ ಮಕ್ಕಳು ಆಶೀರ್ವದಿಸಲ್ಪಡಬೇಕೆಂದು, ಆತ್ಮಿಕವಾಗಿ ಬೆಳಿಬೇಕು, ಎಲ್ಲ ಕಾರ್ಯಕ್ಕೋಸ್ಕರವಾಗಿ ನಿಮಗಾಗಿ ಮಾಡುವಂತಹ ಪ್ರಾರ್ಥನೆಯಲ್ಲಿ ನೀವು ಸಹ ಬಂದು ಭಾಗವಹಿಸಬೇಕಂತ ನಾನು ನಿನ್ನ ಪ್ರೀತಿಯನ್ನು ಕೇಳ್ಕೊಳ್ತೇನೆ. ದಟ್ಸ್ ಆನ್
6:30 to 7:30, 6:30 7:30. ಅದ ನಂತರ ಮುಂದಿನ ಶನಿವಾರ ಸಾಯಂಕಾಲ ಆರ್ಟ್ ಪ್ರಾಕ್ಟೀಸ್ ಇರುತ್ತೆ 7 ಗಂಟೆಯಿಂದ 8 ಗಂಟೆವರೆಗೂ. ಭಾನುವಾರದ ಆರಾಧನೆಗೆ ನಾವು ನಮ್ಮನ್ನ ಸಿದ್ಧ ಮಾಡಿಕೊಳ್ಳಬೇಕಾಗಿ ಆ ಒಂದು ಕಾರ್ಯವನ್ನು ಮಾಡುವವರಾಗಿದ್ದೇವೆ. ಭಾನುವಾರ ಬೆಳಿಗ್ಗೆ 8 ನಮ್ಮ ಸಭೆಯಲ್ಲಿ ಕನ್ನಡ ಸರ್ವಿಸ್ ಇರ್ತದೆ. ನೆಕ್ಸ್ಟ್ ವೀಕು ಫಸ್ಟ್ ಆಗಿರೋದ್ರಿಂದ ಏನಿರ್ತದೆ, ಕರ್ತನ ಭೋಜನ ಇರ್ತದೆ. ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡು ಬರೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ದೇವರು ತಾನೇ ಅವನ ಕರ್ತನ ಭೋಜನವನ್ನು ನಾವು ಪಾಲ್ಗೊಳ್ಬೇಕಾದ್ರೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ಅಯೋಗ್ಯವಾಗಿ ಇಲ್ಲದೆ ನಾವು ಯೋಗ್ಯರಾಗಿ ತೆಗೆದುಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡು ಬಂದಿಟ್ಟುಕೊಳ್ಳೋಣ. ನೆಕ್ಸ್ಟ್ ವೀಕು ಆ ಒಂದು ಮುಂದಿನ ಭಾನುವಾರ ವರ್ಷಿಪ್ ಆದ ನಂತರ ಪಾಸ್ಟರ್ ಕಮಿಟಿ ಇರ್ತದೆ, ಸಹಪಾನ ಇರ್ತದೆ, ಸಹಪಾನ ಸಮಿತಿ ಇರ್ತದೆ. ಅದಕ್ಕೋಸ್ಕರವಾಗಿ ಅಲ್ಲಿರುವಂತ ಎಲ್ಲ ಸದಸ್ಯರು ಅಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತೇವೆ. ಪಾಸ್ಟರ್ ಕಮಿಟಿ ಇರುವಂತ ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪಾಸ್ಟರ್ ಕಮಿಟಿಗೆ ಬರ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ಳೋರಾಗಿದ್ದೇವೆ. ಒಂದ್ಸಾರಿ ಒಬ್ಬ ಶಕ್ತಿಯುತವಾದಂತ ಒಬ್ಬ ಸನ್ಯಾಸಿ, ಓಕೆನಾ, ಅವನ ಸನ್ಯಾಸಿಗೆ ಶಿಷ್ಯರಿರ್ತಾರೆ. ಗೊತ್ತಲ್ಲ ನಮ್ಮೆಲ್ರಿಗೂ ಈ ವಿಷಯದಾಗ ಒಬ್ಬ ಗುರು ಅಂದ್ರೆ ಶಿಷ್ಯರಿರ್ತಾರೆ. ಆತನಿಗೂ ಶಿಷ್ಯರಿದ್ರು. ಆತನ ಎಲ್ಲಾ ಶಿಷ್ಯರು ಕಲ್ಸ್ಕೊಟ್ಟಿದ್ದ, ಆದ್ರೆ ಒಂದೇ ಒಂದು ವಿದ್ಯೆ ಕಲ್ಸ್ಕೊಟ್ಟಿಲ್ಲ. ಅಂದ್ರೆ ಒಂದೇ ಒಂದು ಮಂತ್ರ ಅಥವಾ ಏನಂತ ಅದಕ್ಕೊಂದು ವಿದ್ಯೆನೇ ಕಲ್ಸ್ಕೊಡ್ಲಿಲ್ಲ ಅವನು. ಹಾಗೆ ಅನ್ಕೊಂಡ ಒಬ್ಬ ಬುದ್ಧಿವಂತ ಇವನ್ಗೆ ಶಿಷ್ಯನಿಗೆ ಅದು ಹೇಳ್ಕೊಡ್ಬೇಕು ಅಂತ ಒಬ್ಬ ಕನ್ನಡ ಬುದ್ಧಿವಂತ ಶಿಷ್ಯ కాబట్టి ಹೇಳ್ದ, ನೋಡಪ್ಪ ನಾನಿನ್ನ ಸತ್ತವ್ರನ್ನ ಎಬ್ಸೋಂತ ಒಂದು ವಿದ್ಯೆನ ಆ ಶಕ್ತಿನ ಕೊಡ್ತೀನಿ, ನಿನ್ಗೊಂದು ಮಂತ್ರ ಹೇಳ್ಕೊಡ್ತೀನಿ ಅಂತ. ಅವ್ನು ಹೇಳ್ಕೊಡಕ್ ಮುಂಚೆನೆ ಹೇಳ್ದ, ನೋಡಪ್ಪ ನಾನು ಹೇಳ್ಕೊಡ್ತೀನಿ, ಅದನ್ನ ಅನ್ನೆಸೆಸರಿ ಆಗಿ ಯೂಸ್ ಮಾಡಬಾರ್ದು, ಅಂದ್ರೆ ಎಲ್ಲಾನೇ ಬೇಕಂತ ಯೂಸ್ ಮಾಡಬಾರ್ದು, ತುಂಬಾ ನೆಸೆಸರಿ ಇದ್ರೆ ಮಾತ್ರ ಯೂಸ್ ಮಾಡ್ಬೇಕು ಅಂತ. ಸರಿ ಅಂತ ಅವನಿಗೆ ಆ ವಿದ್ಯೆ ಹೇಳ್ಕೊಟ್ಬಿಟ್ಟ. ನೋಡಿ, ಇವಾಗ ಮನುಷ್ಯ ಆಗಿತಾನೆ. ಇವಾಗ ಅವ್ನಿಗೇನಿದೆ, ಬೇರೆ ಎಲ್ಲ ಶಿಷ್ಯರ ಮೇಲೆ ತೋರಿಸ್ಕೋಬೇಕು, ಅವ್ನಿಗೆ ಆ ಶಕ್ತಿ ಇದೆ. ಒಂದ್ಸತಿ ಎಲ್ಲಾ ಶಿಷ್ಯರು ಕಾಡು ಹೋಗಿದ ತಕ್ಷಣ ಅಲ್ಲೊಂದು ಹುಳಿ ಸತ್ ಬಿದ್ದಿದೆ. ಇವನಿಗೆ ತೋರಿಸ್ಬೇಕು ಇವ್ರಿಗೆಲ್ಲ ಅಂತ ನಾನ್ ನೋಡಿ ಹುಳಿ ಜೀವ ಕೊಡ್ತೀನಿ ಅಂತ. ಅವರೆಲ್ಲ ಹುಷಾರಾಗಿ ಮರ ಕೂತ್ಕೊಂಡ್ಬಿಟ್ಟು ಇವನೇನ್ ಮಾಡ್ದ, ಮಂತ್ರ ಪಠಿಸ್ತಾ ಕಣ್ಮಿಚ್ಕೊಂಡು ಹುಳಿಗೆ ಜೀವ ಬಂತು, ಅದು ಅವನೇ ತಿನ್ಬಿಟ್ಟು. ಆ ಸನ್ಯಾಸಿ ಏನ್ ಮಾಡ್ದ ಗೊತ್ತಾ, ಅವನಿಗೆ ಜೀವ ಕೊಟ್ಟ. ಯಾಕಂದ್ರೆ ಅವನಿಗೆ ಆ ಶಕ್ತಿ ಇಲ್ಲ. ಅವನಿಗೆ ಜೀವ ಕೊಟ್ಟು ಅವನಿಗೆ ಒಂದು ಪಾಠ ಹೇಳ್ಕೊಟ್ಟ. ಏನು, ಸರಿಯಾಗಿ ಹೇಳುವಂತ ಮಾತನ್ನ ಕೇಳಿಸ್ಕೊಬೇಕು ಅಂತ ಅವನಿಗೆ ಜೀವ ಕೊಟ್ಟು ಬುದ್ಧಿ ಹೇಳ್ದ. ಹಾಲೆಲೂಯಾ, ಅರ್ಥ ಆಯ್ತು ಹೇಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ವಾಕ್ಯ ಸ್ವರೂಪ ಪರಲೋಕದಲ್ಲೇ ಅಪ್ಪ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿ. ಎಸ್ ಗಾಡ್, ಮನುಷ್ಯ ಮಾತನಾಡಿ ವ್ಯರ್ಥ ರಾಜ, ನೀನು ಮಾತನಾಡಿ ಸ್ವಲ್ಪ ಆತ್ಮಿಕವಾಗಿ ನಾವು ಬೇಕಾದ ಬಲವನ್ನು ಒದಗಿಸಿಕೊಡು. ಈ ಲೋಕದಲ್ಲಿ ನಾವು ಶಾರೀರಿಕವಾಗಿ ಹೌದಿಸಪ್ಪ, ಈ ಲೋಕದಲ್ಲಿ ನಾವು ಸಾಮಾಜಿಕವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತ ಪ್ರತಿಯೊಂದು ಘಟನೆ ಹೌದು ರಾಜ, ದಿನಗಳಲ್ಲಿ ಬೇಕಂತ ನಿನ್ನ ಬಲ ಕೊಡುವಂತಹ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಾವೇನಾಗಿದ್ದೇವೆ ತಿಳಿದುಕೊಂಡವರಾಗಿ ಜೀವಿಸುವಂತೆ ಕಾರ್ಯ ಮಾಡಿ. ನಾನು ಪ್ರಾರ್ಥನೆ ಒಳ್ಳೆಯುತ್ತೇನೆ. ಸತ್ಯವಾದ ಪ್ರಕಾರವಾಗಿ ಒಬ್ಬ ಶಿಷ್ಯನಿಗೆ 3 ರೀತಿಯಾದಂತಹ ಒಂದು ಗುಣಲಕ್ಷಣ ಇರಬೇಕು. ಎಷ್ಟಿರ್ಬೇಕು? ಮೊದಲನೇ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವವನಾಗಿರಬೇಕು. ಓಕೆನಾ? ಆತನು ಯೇಸು ಕ್ರಿಸ್ತನನ್ನ ಮೊಟ್ಟ ಮೊದಲನೆಯದಾಗಿ ತನ್ನ ಜೀವಿತದಲ್ಲಿ ಆದ್ಯತೆಯನ್ನ ಕೊಡಬೇಕು. He has to put Jesus first in his life. ಸೆಕೆಂಡ್, ಎರಡನೇದಾಗಿ ಯೇಸು ಕ್ರಿಸ್ತನಿಂದ ಬದಲಾಯಿಸಲ್ಪಡುವಂತ ಒಬ್ಬ ವ್ಯಕ್ತಿಯಾಗಿರಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ. He should be being changed by Jesus. ಯೇಸು ಕ್ರಿಸ್ತನನ್ನು ಬದಲಾವಣೆಗೆ ಒಳಪಡುವಂತ ಮನುಷ್ಯನಾಗಿರಬೇಕು. ಯಾಕಂದ್ರೆ ನಾವು ಯಾವಾಗ ಶಿಷ್ಯನು ಅಂತ ಹೇಳ್ತೀವೋ, ಆ ಶಿಷ್ಯತ್ವ ಎನ್ನೋದು ನಮ್ಮ ಜೀವನ ಪರ್ಯಂತ ಇರುವಂತ ಒಂದು ಕಾರ್ಯಪ್ರಿಯರು. ನಾವು ನಮ್ಮನ್ನ ಬದಲಾಯಿಸೋದಕ್ಕೆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ, ಸತ್ಯವೇದ ಓದುವುದರ ಮೂಲಕವಾಗಿ, ಪರಿಶುದ್ಧಾತ್ಮನ ಒಂದು ಮೂಲಕವಾಗಿ ನಮ್ಮ ಒಂದು ಮೈಂಡ್ ಅಥವಾ ನಮ್ಮ ಒಂದು ಮನಸ್ಸು, ನಮ್ಮ ಒಂದು ವರ್ತನೆಗಳು, ನಮ್ಮ ಒಂದು ಕ್ಯಾರೆಕ್ಟರ್ಗಳನ್ನ ದೇವರು ಮೋಲ್ಡ್ ಮಾಡಿ ಕ್ರಿಸ್ತನ ಹಾಗೆ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಮೂರನೇದಾಗಿ ಯೇಸು ಕ್ರಿಸ್ತನ ಸೇವೆಯಲ್ಲಿ ನಾವು ಸಹ ಪಾಲ್ಗೊಳ್ಳಬೇಕು, ಆತನೊಟ್ಟಿಗೆ ಕೈ ಜೋಡಿಸಬೇಕು. ಅದನ್ನ ನಾವು 3 ಕಾರ್ಯಗಳು ನೋಡ್ತೀವಿ. ಶಿಷ್ಯನ ಒಂದು ಲೈಫ್ ಅಲ್ಲಿ ಇರಬೇಕಾದ ಗುಣಲಕ್ಷಣ. ಅದು ನನ್ನ ಮೆಸೇಜ್ ಅಲ್ಲ. ಅದೇ ನನ್ನ ಮೆಸೇಜ್ ಏನಂದ್ರೆ ದ ಡಿಮ್ಯಾಂಡ್ಸ್ ಆಫ್ ಡಿಸೈಪಲ್ಶಿಪ್. ನಾನು ಒಬ್ಬ
ಶಿಷ್ಯನಾಗಿದ್ದೇನೆ ಅಂದ್ರೆ ನನ್ನಿಂದ ಆ ಶಿಷ್ಯತ್ವ ಕೇಳುವಂಥದ್ದೇನು, ದೇವರು ನನ್ನಿಂದ ಕೇಳುವಂಥದ್ದು ಏನು? ಯಾರೆಲ್ಲ ಇಲ್ಲಿ ಶಿಷ್ಯರಾಗಿದೆ ಅವ್ರು ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಎಲ್ಲರೂ ಶಿಷ್ಯರ ವಿಶ್ವಾಸಿಗಳು ಯಾರೋ ವಿಶ್ವಾಸಿ ಆಗಿದ್ರೆ ಹಲ್ಲೆಲೂಯಾ ಎರಡು ಕಾಲಿರು ಹೇಳ್ರಿ. ಯಾರು ಶಿಷ್ಯರು ಯಾರು ವಿಶ್ವಾಸಿ ಕನ್ಫ್ಯೂಸ್ ಮಾಡಿದ್ರಲ್ಲ. ಯೇಸು ನಂಬುವವರು ವಿಶ್ವಾಸಿ, ಶಿಷ್ಯರು ಅಂದ್ರೆ ಹೇಳಬೇಕಂದ್ರೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರ. ಓ ಏನನ್ನ ಇವನ್ನ ಸನ್ಯಾಸಿ ಫಾಲೋ ಮಾಡ್ಕೊಂಡು ಅಂಚೆ ನೀವು ಹತ್ರ ಏನೋ ಫಾಲೋ ಮಾಡ್ಕೊಂಡು ಶಿಷ್ಯರು. ಒಬ್ಬ ಅಷ್ಟನ ಅರ್ಥ ಆಯ್ತಾರೆ ನಮ್ಗೆ ಸ್ಪೆಷಲ್ ಅಲ್ವಾ? ವಿಶ್ವಾಸಿಗೂ ಶಿಷ್ಯರಿಗೆ ಏನು ವ್ಯತ್ಯಾಸ ಅಂತ ನಾವು ಮುಂದೆ ನೋಡ್ತೀವಿ. ಯೋಹಾನ 8:31-32 ಓದೋಣ. ಯಾವ್ದು ಓದ್ರಿ ಯೋಹಾನ 8:31-32. ಜಾನ್ ಚಾಪ್ಟರ್ 8 verses 31 and 32. ಆಗ ಯೇಸು ತನ್ನ ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು. ಸಾಕಪ್ಪ. ಅಲ್ಲ ನೋಡ್ತೀವಿ ಯೇಸು ಯಾರಿಗೆ ಹೇಳ್ತಾ ಇರೋದು ಈ ವಾಕ್ಯನ? ಸ್ವಲ್ಪ ಚೆನ್ನಾಗಿ ಬಂದು ನೋಡ್ರಿ, ಆ ವಾಕ್ಯ ನೋಡಿ ಹೇಳಿ. ಯಾರಿಗೆ ಯೇಸು ಕ್ರಿಸ್ತನು ಈ ಒಂದು ಮಾತುಗಳನ್ನ ಹೇಳ್ತಾ ಇರೋದು? ತನ್ನ ನಂಬಿದ ಎಲ್ರು ಹೇಳಿ. ನಾವೆಲ್ಲರೂ ನಂಬ್ಕೊಂಡಿದ್ದೀವಿ. ನಮ್ಗೆ ಏಸಪ್ಪ ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಜೋರಾಗಿ ಶಿಷ್ಯರಾಗಿರುತ್ತೀರಿ. ಸತ್ಯವೇದದಲ್ಲಿ ಶಿಷ್ಯನು ಅಥವಾ ಡಿಸೈಪಲ್ ಅಂತ ಹೇಳಿದ್ರೆ ಇಸ್ ಎ ಲರ್ನರ್, ಅಂದ್ರೆ ಕಾಯ್ದುಕೊಳ್ಳುವವನು, ಯೇಸು ಕ್ರಿಸ್ತನ ಹಿಂಬಾಲಿಸುವವನು, ಯೇಸು ಕ್ರಿಸ್ತನ ಒಟ್ಟಿಗೆ ಇರುವಂತವನು. ದೇವರ ಅಂದ್ರೆ ಆ ಒಂದು ಟೀಚರ್ ಒಟ್ಟಿಗೆ ಇರುವಂತವನು, ರಬ್ಬಿ ಒಟ್ಟಿಗೆ ಇರುವಂತವನು. ಇವುಗಳಾದ್ರೆ 3 ವರ್ಷ ಯೇಸು ಕ್ರಿಸ್ತನ ಒಟ್ಟಿಗೆ ತನ್ನ ಅವ್ರ ಶಿಷ್ಯರು ಇದ್ರು, ಗೊತ್ತಲ್ಲ, ಜೊತೆಲೇ ಇದ್ರು. ಅಂತವರೇ ಶಿಷ್ಯರು. ಯೇಸು ಕ್ರಿಸ್ತನ ಜೊತೆಲೇ ಇರುವಂತವರೇ ಶಿಷ್ಯರೇ ಹೊರತು ಭಾನುವಾರ ಮಾತ್ರ ಯೇಸು ಕ್ರಿಸ್ತನ ಜೊತೆ ಇದ್ರೆ ಅವ್ರು ಶಿಷ್ಯರಲ್ಲ. ಅವ್ರೇನು? ವೆರಿ ಗುಡ್ ಆಗಿ ಅಲ್ವಾ? ಅರ್ಥ ಆಗ್ತದೆ ಚೆನ್ನಾಗಿ. ವಿಶ್ವಾಸಿ ಆದವರು ಬರೀ ಭಾನುವಾರ ಮಾತ್ರ ಬಂದು ಏಸಪ್ಪ 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 ಅಂತ ಹೊಟ್ಟೋಗ್ಬಿಟ್ಟು ಸೋಮವಾರದಿಂದ ಶನಿವಾರದವರೆಗೂ ನಮ್ ಜೀವನ ಮಾಡಿ ನಾವು ಶಿಷ್ಯರೇ ಅಲ್ಲ. ಏಸಪ್ಪ ಎಲ್ಲೋ ನಾನೆಲ್ಲೋ ಅಲ್ವಾ? ಅವ್ರು ನನಗಾಗ್ತೀನಿ, ಶಿಷ್ಯನಾಗ್ತೀನಿ. ಶಿಷ್ಯ ಅಂದ್ರೆ ಆತನೊಟ್ಟಿಗೆ ಇರುವ ಆತನು, ಅವರೊಟ್ಟಿಗೆ ಕಲಿಯುವ ಆತನು, ಅವರೊಟ್ಟಿಗೆ ನಾವು ಹಿಂಬಾಲಿಸುವ ಆತನು ಆಗಿರುತ್ತೇವೆ. ಅದೇ ನೋಡಿ ಮತ್ತಾಯ 28:19-20 ಮಹಾ ಆಜ್ಞೆಯನ್ನ ದೇವರು ಕೊಟ್ಟು, ಗ್ರೇಟ್ ಕಮಿಷನ್ ಏಸಪ್ಪ ಕೊಡ್ಬೇಕಾದ್ರೆ ಚೆನ್ನಾಗಿ ಹೇಳ್ತಾನೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ವಿಶ್ವಾಸಿಗಳನ್ನಾಗಿ ಮಾಡಿರಿ. ವೆರಿ ಗುಡ್, ಶಿಷ್ಯರನ್ನಾಗಿ ಮಾಡ್ರಿ. ನಾನಮ್ಮ ಸಾರಿ ಪಾಸ್ ರೇವನ್ ಸಲ್ಮಾನ್ ನೋಡಿದ್ರೆ ಅನ್ಕೊಂಡೆ, ಅಪ್ಪ ಇವತ್ತು ಕರೆಕ್ಟಾಗಿ ನಾಜರೀನ್ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ನಾಜರೀನ್ ಸಭೆ ಖುಷಿ ನೋ ಪಾಸ್ಟರ್. ನಮ್ಮ ಸಭೆ ಯಾವಾಗಲೂ ನಾಜರೀನ್ ಎಲ್ಲ ಇರ್ತಾರಲ್ವೋ, ತಮಾಷೆ ಮಾಡ್ತಾ ಇದ್ದೀನಿ. ಶಿಷ್ಯರಾಗಿ ಮಾಡ್ರಿ ಅಂದ್ರೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ನಮ್ಮನ್ನ ಕೇಳುವಂಥದ್ದು ನಾವು ಶಿಷ್ಯರಾಗಿರಬೇಕೆಂಬುದೇ. ಅಲ್ಲೊಂದು ಕ್ವಾಲಿಫಿಕೇಶನ್ ಏನಂದ್ರೆ, ಇಫ್ ಯು ಹೋಲ್ಡ್ ಟು ಮೈ ಟೀಚಿಂಗ್, ಚೆನ್ನಾಗಿ ಹಚ್ಕೊಳ್ಳಿ, ನೀವು ನನ್ನ ವಾಕ್ಯ ನೆಲೆಗೊಂಡಿರುವುದಾದರೆ ನಾವೇನಾಗ್ತೀವಿ ಅಂದ್ರೆ ಶಿಷ್ಯರಾಗ್ತೀವಿ. ನಾವೆಲ್ಲರೂ ಶಿಷ್ಯರಾಗಿದ್ದೇವೆ, ನಮ್ಮವರೆಲ್ಲ ಹಲ್ಲೆಲೂಯಾ. ಓಕೆನಾ? ನಾವು ನಂಬ್ತೀವಿ. ಓಕೆನಾ? ನಾವು ಶಿಷ್ಯರಾಗಿ ಈ ಒಂದು ಸಂದೇಶ ಕೇಳ್ಬೇಕು. ನೀವು ವಿಶ್ವಾಸ ಕೇಳಬಾರ್ದು, ಅರ್ಥ ಮಾಡ್ಕೊಳ್ಳಿ. ಶಿಷ್ಯರಾಗಿ ಕೇಳ್ಬೇಕು. ಓಕೆನಾ? ಶಿಷ್ಯರಾಗಿ ಕೇಳಿದ್ರೆ ಆ ಶಿಷ್ಯತ್ವ ಅನ್ನೋದು ನಮ್ಮಿಂದ ಏನ್ ಕೇಳ್ತಾ ಇದೆ? ನಾನು ಶಿಷ್ಯಳು ನಾನು ಅನ್ಕೋತೀನಿ, ಬಿಕಾಸ್ ಐ ಆಮ್ ಎ ಲೇಡಿ. ನಾನು ಶಿಷ್ಯಳು, ನಾನು ಡಿಸೈಪಲ್ ಆಫ್ ಜೀಸಸ್. ನಾನು ಒಂದು ಶಿಷ್ಯರಾಗಿದ್ದು ಏನ್ ನನ್ನಿಂದ ಆ ಶಿಷ್ಯತ್ವ ಕೇಳ್ತಾ, ದೇವ್ ನನ್ನಿಂದ ಏನ್ ಕೇಳ್ತಾನೆ ಅನ್ನೋದನ್ನ ಕಲ್ತ್ಕೊಳ್ಳೋಣ. ಓಕೆನಾ? ದೇರ್ ಆರ್ 3 things. ನನ್ನಿಂದ ದೇವರು ಶಿಷ್ಯರಾಗಿದ್ದು ಕೇಳುವಂತ 3 ಕಾರ್ಯ ಏನಂದ್ರೆ, ಮೊದಲನೇದಾಗಿ ಲೂಕ 14:26, ಲೂಕ್ ಚಾಪ್ಟರ್ 14 verses 26. ಸ್ವಲ್ಪ ಇವತ್ತು ಹಾರ್ಡ್ ಮೆಸೇಜ್, ಸ್ವಲ್ಪ ಕಷ್ಟವಾದ ಸಂದೇಶನ, ಅದಕ್ಕೆ ಕೇಳಿಸ್ಕೋಬೇಕು. ನೀವು ಕೇಳಿಸ್ಕೊಂಡು ಮನನ ಮಾಡಿಕೊಂಡು ನಿಮ್ಮ ಜೀವಿತದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಇವರನ್ನು ತನ್ನ ಪ್ರಾಣವನ್ನು ಸಹ ತೆಗೆ ಮಾಡಿದರೆ
ಅವನು ನನ್ನ ಶಿಷ್ಯರಾಗಿರಲಾಗನು. ಏಸಪ್ಪ ಎಷ್ಟು ಇದರ ಸೂಡಲ್ವಾ, ಎಷ್ಟು ಬುದ್ಧಿವಂತ ಅಂತ ಹೇಳಕ್ಕೆ ನಾನು ಓದ್ಬೇಕು ಅನ್ಕೊಂಡೆಪ್ಪ. ತಾಯಿ ತಾಯಿ ಹೆಂಡತಿ ಮಾತ್ರ ಮಕ್ಕಳು ಅಂತ ಹೇಳ್ಬಿಟ್ಟಿದ್ರೆ ನಂಗದು ಅಪ್ಲೈ ಆಗ್ತಾ ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲ, ದೇವ್ರು ಎಷ್ಟು ಇದಾಗಿದೆ ನೋಡಿ. ಎಲ್ಲಾ ಸಂಬಂಧಗಳನ್ನು ದೇವರು ಮಾತನಾಡುವ ಹತ್ರ ಆಗಿದ್ದಾರೆ. ಅದ್ರ ಜೊತೆಗೆ ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡಲಿದೆ. ಇಲ್ಲಿ ನಾವು ನೋಡೋದು ಪ್ರಿಯರೇ, 10 ಕಮಾಂಡ್ಮೆಂಟ್ಸ್ ಎಲ್ಲರೂ ಗೊತ್ತಲ್ಲ, ಶತಾಜ್ಞೆ ಅಲ್ವಾ? 10 ಕಮಾಂಡ್ಮೆಂಟ್ಸ್ ಅಲ್ಲಿ ದಶಾಜ್ಞೆ, ಶತ ಅಂದ್ರೆ 100 ಅಲ್ವಾ? ಅತ್ಯಾಚಾರ ಮಾಡಕ್ಕಾಗ್ತದೆ. 10 ಆಜ್ಞೆಗಳಿದೆಯಲ್ಲ, 10 ಆಜ್ಞೆಗಳು ಫಸ್ಟ್ 2 ಇದೆ ನೋಡಿ. ಫಸ್ಟ್ 2 ಸತ್ಯನ ಇಲ್ಲಿ ಏನು ಹೇಳಿದನು ಅದು ನಾವು ನೋಡೋಣ. ಫಸ್ಟ್ ಕಮಾಂಡ್ಮೆಂಟ್ ಏನು? ಎಕ್ಸೋಡಸ್ 20:3, ವಿಮೋಚನ ಕಾಂಡ 23ನೇ ವಚನ ಏನಂತಾರೆ? ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಮೊದಲನೇ ಪಾಯಿಂಟ್ ನಾವು ಇಲ್ಲಿ ಏನ್ ನೋಡ್ತೀವಿ, ಶಿಷ್ಯರಾಗಿರುವ ನಮ್ಮಿಂದ ದೇವರು ಕೇಳುವುದು ನಮ್ಮ ಮನೋಭಾವನೆ ಕುಟುಂಬ ಮತ್ತು ನನ್ನ ಕುರಿತಾಗಿ ಏನಾಗಿದೆ. ನಾನು ಸೆಲ್ಫ್ ಆಟಿಟ್ಯೂಡ್ ಟುವರ್ಡ್ಸ್ ಫ್ಯಾಮಿಲಿ ಅಂಡ್ ಸೆಲ್ಫ್. ನನ್ನ ಒಂದು ಮನೋಭಾವನೆ ನನ್ನ ಕುಟುಂಬದ ಪರವಾಗಿ, ಕುಟುಂಬದ ಕಡೆಗೆ ಮತ್ತೆ ನನ್ನ ಕಡೆಗೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ಅದೇ ನಾನು ಹೇಳ್ತೀನಿ. ಮೊದಲನೇದಾಗಿ ನಾವು ನೋಡುವಂತಹ ಒಂದು ಸತ್ಯ ಏನಾಗಿದೆ, 10 ಆಜ್ಞೆಗಳಿಗೆ ದೇವರು ಹೇಳುವಂತ ಮೊದಲನೇ ಸತ್ಯ ಏನು? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇನ್ನು ಸಹ ಏನ್ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು? ಯಾವನಾದ್ರೂ ನನ್ನ ಬಳಿಗೆ ಬಂದು ಅಂತ ಹೇಳ್ಬೇಕಾದ್ರೆ ನಾವು ನೋಡ್ತೀವಿ, ಆತನ ಮಕ್ಕಳಾಗಿ ಆತನ ಶಿಷ್ಯರಾಗಿರುವ ನಾವುಗಳು ಯಾವ ತರ ಇರ್ಬೇಕಂತೆ, ಹೇಗಿರ್ಬೇಕಂತೆ? ಆತನ ಬಿಟ್ಟು ಬೇರೆ ದೇವರು ನಮ್ಗೆ ಇರಬಾರ್ದು. ವಿಶ್ವಾಸಿಗಳಿಗೆ, ಶಿಷ್ಯರಿಗೆ ಯಾವ್ದಾದ್ರು ಬೇರೆ ದೇವ್ರು ಇದಾರೆ ಇಲ್ರಿ? ನಿಮ್ಮ ಮನೆಗಳಲ್ಲಿ ಮೇರಿ ದೇವ್ರಿದಾರ, ಅಂತೋನಿ ಇದಾರ, ಇದಾರೇನ್ರಿ? ಬೇರೆ ಹೆಸರುಗಳ ಬೇಡ, ಓಕೆನಾ? ಇದಾರೇನ್ರಿ? ಇಲ್ಲ ಅಲ್ವಾ? ಮತ್ತೆ ಇಲ್ಲಿ ನಮ್ಗೆ ಅಪ್ಲೈ ಆಗತ್ತಾ? ಇದು ನಮ್ಗೆ ಬರುತ್ತಾ? ಬರೋದಿಲ್ಲ. ನನ್ಗೆ ಯಾವ ದೇವರು ಇಲ್ಲ, ಯಾವ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ, ಯಾವ ಫೋಟೋಸ್ ಇಲ್ಲ ನಮ್ಮ ಮನೆಯಲ್ಲಿ. ಕೆಲವೊಬ್ರು ಫೋಟೋ ಇಸ್ಕೊಂಡಿದ್ದೀರಾ, ತೊಂದರೆ ಇಲ್ಲ. ತುಂಬಾ ಫೇಮಸ್ ಆಗಿರೋ ಫೋಟೋ ಅಥವಾ ತುಂಬಾ ಫೆಮಿಲಿಯರ್ ಆಗಿರುವಂತ ಎಲ್ಲರ ಮನೆಯಲ್ಲಿ ತುಂಬಾ ವಿಶ್ವಾಸಿಗಳ ಫೋಟೋ ಯಾವ್ದು ಗೊತ್ತಾ? ಇಲ್ಲ, ಏನ್ ವಾಕ್ಯ ಫೋಟೋ? ಯೇಸು ಕ್ರಿಸ್ತನ್ ಕೂತಿರೋದು ಆ ಕಡೆ ಶಿಷ್ಯರಿಗ, ಅದು ತುಂಬಾ ಜನ ವಿಶ್ವಾಸಿಗಳನ್ನ ಅಂತ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಹೇಳುವಂತದ್ದು ಬೇರೆ. ನಾವ್ ಯಾವಾಗಲೂ ವಿಶ್ವಾಸಿಗಳ ಅಂತ, ನಾವು ಶಿಷ್ಯ ಅಂತ ನಾವ್ ಹೇಳ್ಕೊತೀವಿ ಗೊತ್ತಾ? ನಮ್ಮನೇನ ಇಲ್ಲಿ ಇಲ್ವಲ್ಲ. ಆದ್ರೆ ನನ್ನ ಕುಟುಂಬವನ್ನ ನಾನು ಯೇಸು ಕ್ರಿಸ್ತನಿಗೆ ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ, ಹೆಚ್ಚಾಗಿ ಕುಟುಂಬದ ಮೇಲೆ ಹಾತುಕೊಂಡ್ರೆ, ಹೆಚ್ಚಾಗಿ ಈಗ ಕುಟುಂಬವನ್ನೇ ನಂಬಿಕೊಂಡಿದ್ರೆ ಅದೇ ನನಗೆ ಐಡಲ್, ಅದೇ ನನಗೆ ವಿಗ್ರಹ ಆಗಿದೆ. ಅನೇಕರು ನಾವು ಹೆಂಗಿದ್ದೀವಿ ಗೊತ್ತಾ ಪ್ರಿಯರೇ? ನಾವು ಕುಟುಂಬದ ಮೇಲೆ ಹಾತ್ಕೊಂಡಿರ್ತೀವಿ. ಗಂಡ, ಹೆಂಡತಿ, ಮಕ್ಕಳು, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಒಬ್ಬ ಶಿಷ್ಯನಿಗೆ ಮೊದಲನೆಯ ಒಂದು ಪ್ರೀತಿ ಯಾರಾಗಿರ್ಬೇಕು ಗೊತ್ತಾ? ಫಸ್ಟ್ ಲವ್, ಲಾಸ್ಟ್ ಲವ್ ಇಸ್ ಜೀಸಸ್ ಅಂತ. ಅದು ಮೊದಲನೇ ಪ್ರೀತಿ ಆತನ ಆಗಿರ್ಬೇಕು, ಕೊನೆ ಪ್ರೀತಿ ಆತನ ಆಗಿರ್ಬೇಕು. ಅದ್ರ ನಂತರ ಬರ್ಬೇಕು ಎರಡನೇದಾಗೇನು? ಕುಟುಂಬ. ಅದ ನಂತರ ಬರ್ಬೇಕೇನು? ಸೇವೆ. ಅದಕ್ಕೆ ತುಂಬಾ ಸುಳ್ಳಾಗಿದ್ದಾರೆ ಗಂಡ ಹೆಂಡತಿ ನೋಡುವುದಾದ್ರೆ. ಜಗಳಗಳು ಬರ್ಬೇಕಾದ್ರೆ, ಜಗಳ ಬರಕ್ ಮುಂಚೆ ಗಂಡನೇ ಫಸ್ಟ್ ಪ್ರೀತಿ. ಜಗಳ ಬಂದ್ಬಿಟ್ರೆ ಯೇಸು ಕ್ರಿಸ್ತನೇ ನಾನು ಪ್ರೀತಿ ಮಾಡೋದು, ಆಮೇಲೆ ನಾನು ನೀನು ಪ್ರೀತಿ ಮಾಡೋದು ಅಂತ. ಆದ್ರೆ ಅನೇಕರು ನಾವು ಗಂಡಸರು ಹೆಂಗಸರು ಇಬ್ರಿಗೆ ಹೇಳ್ತೀನಿ ಬೇರೆ, ಅನೇಕರು ನಾವು ನಮ್ಮ ಕುಟುಂಬವನ್ನ ಮೊದಲಿಟ್ಟಿದ್ದೇವೆ. ನಾವು ಕುಟುಂಬನೇ ಫಸ್ಟು. ಅದೇ ಹೇಳ್ತಾರೆ, ಅದು ಐಡಿ ನಿನಗೆ ಅರ್ಥ ಆಯ್ತಲ್ಲ? ಅದೇನಾಗ್ಬಿಡುತ್ತೆ, ನಮ್ಗೆ ವಿಗ್ರಹ ಆಗ್ಬಿಡುತ್ತೆ. ಅದಕ್ಕೆ ಮತ್ತಾಯ 10:37 ಏಸಪ್ಪ ಈ ತರ ಹೇಳ್ತಾನೆ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು. ಬ್ಯೂಟಿಫುಲ್ ವರ್ಡ್, ಮಮತೆ. ಗೊತ್ತಾ ನಿಮ್ಗೆ? ಇಂಗ್ಲಿಷ್ ಅಫೆಕ್ಷನ್. ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ವಿಶ್ವಾಸಿಗಳಿಗೆ ಕೇಳಿದ್ದೀನಿ ನಾನು ಎಷ್ಟು ಹೆಚ್ಚಾಗಿ ಅವ್ರ ಮಕ್ಕಳನ್ನ ಪ್ರೀತಿ ಮಾಡ್ತಾ ಪೊಸೆಸಿವ್ ಆಗಿರ್ತಾರಂದ್ರೆ ಏಸಪ್ಪ ಇಲ್ಲವೇ ಇಲ್ಲ ಅಲ್ವಾ? ಫಸ್ಟ್ ಏಸಪ್ಪ ಆದ್ಮೇಲೆ ನನ್ನ ಮಗ, ಮಗಳು, ಗಂಡ, ಹೆಂಡತಿ ಎಲ್ಲ ಸಂಬಂಧಗಳು ಬರ್ಬೇಕು.
ಅದನ್ನೇ ಏಸಪ್ಪ ಹೇಳ್ತಾರೆ, ಏನು ಐಡಲ್ ಆಗಿ ಮಾಡ್ಕೊಂಡ್ಬಿಡ್ತೀರಾ ನೀವು. ಅದು ಐಡಲ್ ಆಗಿ ಮಾಡಬಾರ್ದು. ನನ್ನನ್ನೇ ಮೊದಲು, ನನ್ನ ಬಿಟ್ಟು ನಿಮ್ಗೆ ಬೇರೆ ದೇವರುಗಳಿರಬಾರ್ದು. ಈ ವಚನ ಓದಿ, ಡ್ಯೂಟ್ರಾನಮಿ 13:6-10, ಧರ್ಮೋಪದೇಶ ಕಾಂಡ 13:6-10 ಇಲ್ಲ ನೋಡ್ತೇವೆ. ದೇವರು ಹಳೆ ಒಡಂಬಡಿಕೆ ಹೇಳಿದಾನೆ. ಧರ್ಮೋಪದೇಶ ಕಾಂಡ 13:6-10. 7 ದಿವಸ ನೀವು ಅಲ್ಲ, ಒಡ ಹುಟ್ಟಿದ ಮಗನಾಗಲಿ ಮಗಳಾಗಲಿ, ಪ್ರಾಣ ಸ್ನೇಹಿತರಾದ ಹೆಂಡತಿಯಾಗಲಿ, ಆಪ್ತಮಿತ್ರರಾಗಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ, ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ ದೂರವಾದವರ ದೇವರುಗಳಾದರೂ ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲು ಬಾರದು, ಕೀಗೊಳ್ಳಲು ಬಾರದು. ಅವರನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿರಕೂಡದು, ಸೋಲಿಸಲೇಬೇಕು. ಆ ಶಿಕ್ಷೆ ನಡೆಸುವಾಗ ತಪ್ಪಿಕೊಂಡವರೇ ಮೊದಲು ಕೈ ಹಾಕಬೇಕು. ತರುವಾಯ ಜನರೆಲ್ಲರೂ ಆತನೇ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದವರಿಂದ ಕರೆತಂದ ನಿಮ್ಮ ದೇವರಾದ ಯೆಹೋವನ ಆಶ್ರಯದಿಂದ ಅವನು ನಿಮ್ಮನ್ನು ತಪ್ಪಿಸಬೇಕಾಗಿದ್ದರಿಂದ ಅವರನ್ನು ಕೊಳ್ಳಲೇಬೇಕು. ಈಗ ನೀವು ಇದನ್ನ ಅಪ್ಲೈ ಮಾಡ್ಕೊಂಡ್ರೆ, ಈ ವಾಕ್ಯಗಳನ್ನ ಈಗಿನ ಕಾಲದಲ್ಲಿ ನಮ್ಮ ಕಾಲಕ್ಕೆ ಅದನ್ನ ನೀವು ಅಪ್ಲೈ ಮಾಡಿದ್ರೆ, ಅಂತರಂಗದಲ್ಲಿ ಗಂಡ ಹೆಂಡತಿ, ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ದೇವರಿಗೆ ನಾವು ವಿರುದ್ಧವಾಗಿ ನಡೆಯುವಂತ ಕಾರ್ಯಗಳನ್ನ ಹೇಳ್ಬೇಕಾದ್ರೆ ನಾವು ಅದಕ್ಕೆ ಅನ್ಬಾರ್ದು, ಸಮ್ಮತಿಸಬಾರದು ಪ್ರಿಯರೇ. ಅನೇಕ ಸಾರಿ ನೋಡಿಬೇಕಂದ್ರೆ ಗಂಡ ಹೇಳುವಂತ ಮಾತನ್ನ ಹೆಂಡತಿ ಕೇಳಿ, ಬಿಕಾಸ್ ಆಫ್ ದ ಲವ್ ಫಾರ್ ಹಸ್ಬೆಂಡ್, ಆ ಪ್ರೀತಿಯಿಂದ ಅವ್ರೇನ್ ಮಾಡ್ಬಿಡ್ತಾರೆ, ದೇವರಿಗೂ ಸಹ ವಿರುದ್ಧವಾದ ಕಾರ್ಯಗಳನ್ನ ಮಾಡಕ್ಕೆ ಸಮ್ಮತಿಸ್ತಾರೆ. ಅದನ್ನೇ ಹೇಳ್ತಾರೆ. ಅದೇನಾಗ್ಬಿಡುತ್ತೆ, ನಾವು ದೇವರಿಗಿಂತ ಹೆಚ್ಚಾಗಿ ನನ್ನ ಹೆಂಡತಿನ, ದೇವರಿಗಿಂತ ಹೆಚ್ಚಾಗಿ ನನ್ನ ಗಂಡನ, ದೇವರ ಹೆಚ್ಚಾಗಿ ನನ್ನ ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ನಾವು ದೇವರಿಗೆ ವಿರುದ್ಧವಾಗಿ ನಡೆಯುವಂತ ಒಂದು ಸಮಯಕ್ಕೆ ಬಂದ್ಬಿಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅದು ಒಂದೇ ಸರಿ ಆಗ್ಬಿಡಲ್ಲ. ನಂಗೆ ಗೊತ್ತಿ ಆ ಕಣ್ಣಲ್ಲಿ ಯಾಕೆ ಒಂದೇ ಸರಿ ಆಗಲ್ಲ, ಅದು ಯಾರು ಮಾಡಲ್ಲ ಹಂಗೆ ಒಂದೇ ಸಾರಿ. ನೀವು ಹೇಳಿ, ಹೊಡಿತಾನೆ ಇದ್ರೆ ಅಲ್ವಾ, ಎಮ್ಮೆ ಏನೋ ಮಳೆ ಬಿದ್ರು ಅದೇನು ಅನ್ನಲ್ಲ, ಅದನ್ನ ಎಮ್ಮೆ ಅನ್ನಲ್ಲ, ಮನುಷ್ಯರಲ್ವಾ, ಬೀಳ್ತಾರೆ ಅಂತ ನಾವು ಮಾಡ್ಬಿಡ್ತೀವಿ. ಅರ್ಥ ಆಯ್ತಾನೆ ಹೇಳ್ತಾ ಇರೋದು, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೀನಿ. ಅದೇನೆ ನಾವು ನಮ್ಮ ಒಂದು ಹಳೆ ಒಡಂಬಡಿಕೆ ಇದನ್ನ ಸಾಲೋಮನ ಜೀವಿತ ನೋಡೋದು. ಅಷ್ಟು ದೊಡ್ಡ ರಾಜನಾಗಿದ್ದ ಆತ, ದೇವರು ಅಷ್ಟು ಅದ್ಭುತವಾಗಿ ಆತ ನಡ್ಸ್ಕೊಂಡ್ ಬಂದಿದ್ರು, ಜ್ಞಾನ ಕೊಟ್ಟಿದ್ರು. ಅವನ ಹಾಗೆ ಆ ಕಾಲಗಳಲ್ಲಿ ಬೇರೆ ರಾಜನೇ ಇರಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾರೆ. ಅಂತವ್ನು ಏನ್ ಮಾಡ್ದ ಗೊತ್ತಾ, 1 ಅರಸರುಗಳು 11:4 ನೋಡ್ತೀವಿ. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಿಗಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಯಾವಾಗ ನಾವು ನಮ್ಮ ಹೃದಯವನ್ನ ಮನುಷ್ಯನ ಕಡೆಗೆ ತಿರುಗಿಸ್ತೇವೋ ಆವಾಗ ನಾವು ಏಸಪ್ಪನ ಕಡೆಯಿಂದ ಹೋಗ್ಬಿಡ್ತೀವಿ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರೋದು, ನಮ್ಮ ಜೀವಿತಗಳಲ್ಲಿ ದೇವರಿಗೆ ಮೊದಲ ಸ್ಥಾನ, ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನ. ನಾನು ಶಿಷ್ಯನಾಗಿದ್ದೀನಿ ಅಂದ್ರೆ ದ ಫಸ್ಟ್ ಪ್ಲೇಸ್ ಈಸ್ ಫಾರ್ ಮೈ ಜೀಸಸ್. ನಂತರವೇ ಕುಟುಂಬ, ನಂತರವೇ ಎಲ್ಲ ಸಂಬಂಧಗಳು ಬರಬೇಕು. 7ನೇ ಸತ್ಯ ಏನ್ ನೋಡ್ತೀವಿ ನಾವಿಲ್ಲ ಅಂದ್ರೆ, 10 ಕಮಾಂಡ್ಮೆಂಟ್ ಅಲ್ಲಿ 7ನೇ ಸತ್ಯ ಹೇಳ್ತಾರೆ ಅಂದ್ರೆ ಸೆಲ್ಫ್, ನಾನು ಅನ್ನೋದು ಸಹ ಬರಬಾರ್ದು. ಮೊದಲನೇದಾಗಿ ಕುಟುಂಬ, ನಮ್ಮ ಒಂದು ಬಂಧುಗಳು ಯಾರು ಬರಬಾರ್ದು, ರಿಲೇಶನ್ಶಿಪ್ ಬರಬಾರ್ದು. ಎರಡನೇದಾಗಿ ನಾನು ಸಹ ಬರಬಾರ್ದು. ಇವಾಗ ನೋಡಿ, ನಾನು ಅನೇಕ ಸಾರಿ ಏನ್ ಮಾಡ್ಬಿಡ್ತೀನಿ, ನಾನು ಅನ್ನೋದು ಸಹ, ನಾನು ಶಿಷ್ಯನಾಗಿದ್ದು ಯೇಸು ಕ್ರಿಸ್ತನಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ರೆ ನಾನು ಅಂತ ಕೊಟ್ಬಿಡ್ತೀನಿ. ನನ್ಗೆ ಇಲ್ಲೊಂದು ಡಯಾಗ್ರಾಮ್ ತುಂಬಾ ಚೆನ್ನಾಗಿದೆ, ನಂಗೆ ಮಾಡಕ್ ಆಗ್ಲಿಲ್ಲ. ಆ ಡಯಾಗ್ರಾಮ್ ಹೇಗೆ ಅಂತ ಹೇಳ್ತೀನಿ. ಸಿಂಹಾಸನ ನೋಡಿದ್ರೆ, ಥ್ರೋನ್ ಗೊತ್ತಲ್ಲ ಎಲ್ರು, ಸಿಂಹಾಸನ. ನಮ್ಮ ಹೃದಯ ಒಂದು ಸಿಂಹಾಸನ ತರ ಬಂದಿದ್ದಾರೆ ಅವ್ರಿಗೆ. ಆ ಸಿಂಹಾಸನದ ಮೇಲೆ ನಾನು ಯೇಸು ಕ್ರಿಸ್ತದ ಬರಕ್ ಮುಂಚಿತವಾಗಿ ಯಾರಿರ್ತಾರೆ ಅಂದ್ರೆ ನಾನು ಇರ್ತೀನಿ. ಗೊತ್ತಾರೆ? ಅದ್ರ ಕೆಳಗಡೆ ಯಾರಿರ್ತಾರೆ ಗೊತ್ತಾ? ಸೈತಾನ್. ಭಯಾನ ನಿಮಗೆ ಸೈತಾನ್ ಇರ್ತಾರೆ. ಜೀಸಸ್ ಇರ್ತಾರೆ, ಹೊರಗಡೆ ಇರ್ತಾರೆ ಈ ಕಡೆ. ಅದು ನಾನು ಬರೀಕ್ ನೋಡಿದೆ, ನನ್ ಬರೀ ಬರ್ತಾ ಇಲ್ಲ. ಸೈತಾನ್ ಈ ಕಡೆ ಇರ್ತಾರೆ. ಯೇಸಪ್ಪನ ಈ ಕಟ್ಸ್ಕೊಂಡ್ಮೇಲೆ ನನ್ನ ಹೃದಯದ ಒಂದು ಸಿಂಹಾಸನದ ಮೇಲೆ ಯಾರಿರ್ತಾರೆ? ಆಮೆನ್, ಹಲ್ಲೆಲೂಯಾ. ಕೆಳಗೆ ಯಾರಿರ್ತಾರೆ? ಈ ಕಡೆ ಯಾರಿರ್ತಾರೆ? ಅರ್ಥ ಮಾಡ್ಕೊಂಡಿದ್ದೆ, ಸಾಕನ್ಸುತ್ತೆ. ಆಮೇಲೆ ಹೇಳ್ಬಿಟ್ಟು ಒಳ್ಳೆ ವೆರಿ ನೈಸ್ ಅಪ್ಪ.
ಬೋಧಿಸ್ತಾ ಇರೋದು ಕೇಳ್ತಾ ನಂಗೆ ತುಂಬಾ ಸಂತೋಷ. ಐ ಲವ್ ಇಟ್, ಐ ಲೈಕ್ ಇಟ್. ಅರ್ಥ ಆಯ್ತಲ್ವಾ? ಸುಮ್ಮನೆ ಏನು ಪಡ್ಕೊಂಡು ಕೆಲಸ ಹೋದ್ರಿ ಅಂತ ಹೇಳ್ತೀವಿ ನಾವಿದ್ದು. ಚೆನ್ನಾಗಿ ದೇವ್ರು ಕಲಿಬೇಕು, ದೇವ್ರು ಆಗ್ತೇನೆ ಸಭಾಷ್. ಓಕೆನಾ? ಇಲ್ಲಿ ಅದೇ ಏನಲ್ಲ, ನನ್ನ ಒಂದು ನಾನು ಸಹ ಬರಬಾರ್ದು. ನನ್ನ ಆಸೆ, ನನ್ನ ಎಜುಕೇಶನ್, ನನ್ನ ಕೆಲಸ ಅದಾದಲ್ಲ ನಾನು ಆಸೆ ಪಡೋದು, ನಾನು ಬಯಸೋದು ಫಸ್ಟ್ ಬರಬಾರ್ದು. ಏಸಪ್ಪ ಫಸ್ಟ್ ಬರ್ಬೇಕು. ಯಾವಾಗ ಅಷ್ಟೇ ಪ್ರಿಯರಿ ನೋಡಿಬೇಕಂತ ಚೆನ್ನಾಗಿ ನೀವು ಅನುಭವಿಸಿ ನೋಡಿ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ವಾಟ್ ಎವರ್ ಯುವರ್ ಹಾರ್ಟ್ ಡಿಸೈರ್ಸ್ ಗಾಡ್ ವಿಲ್ ಗಿವ್ ಯು until unless you give the first place to Jesus Christ. ಏಸಪ್ಪನ ಫಸ್ಟ್ ಪ್ಲೇಸ್ ಕೊಟ್ಟು ನೋಡಿ. ಚಿಕ್ಕ ಚಿಕ್ಕ ವಿಷಯ ರೀ, ತುಂಬಾ ಚಿಕ್ಕ ವಿಷಯ. ಪಾನಿಪುರಿ ತಿಂದೇಬೇಕು ಅಂತ ಏಸು ಆಸೆ ನನಗೆ. ದೂರ ಮಳೆ ಬರ್ತಾ ಇದ್ದೀನಿ, ತಿನ್ನಕ್ಕೆ ಆಗ್ತಾ ಇಲ್ಲ. ಹೆಂಗ್ ಹೋಗೋದು? ಮನೇಲಿ ಒಡೆ ಹೋದ್ರೆ ನಮ್ ಖ್ಯಾತಿನ ಅಷ್ಟು ನಾನು ಹೋಗ್ಬಿಡ್ತೀನಿ. ನಾನು ಬಿಡೋಣ ತುಂಬಾ ಆಸೆ. ಮಳೆ ನಿಂತು ಒಂದು 10 ನಿಮಿಷಕ್ಕೂ ಏನು ಅಷ್ಟೇ ಪಾನಿಪುರಿ ನಮ್ಮ ಮನೆಗೆ ಬಂತು. ಎಷ್ಟು ಖುಷಿ ಪಟ್ಟೆ ನಾಳೆ ಏಸಪ್ಪ. ಅವಳಂತೆ ನಿನ್ನಂಗೆ ನನ್ನ ಯಾರು ಪ್ರೀತಿ ಮಾಡ ಅಂತ. ಒಂದು ಪಾನಿಪುರಿ ಕೊಡುವಂತ ಏಸಪ್ಪ, ನನ್ನ ರಕ್ಷಣೆ ಕೊಡುವಂತ ಏಸಪ್ಪ ಬೇರೆಲ್ಲ ಕೊಡ್ಲೇನೆ. ಅದಕ್ಕೋಗಿ ನಾವು ಕಷ್ಟಪಡ್ತೀವಿ, ನಮ್ಗೆ ಹಳ್ತೀವಿ ನಾವು. ಅರ್ಥ ಆಗುತ್ತಲ್ಲ? ಅದನ್ನೇ ನಾನು ಹೇಳಿ ಬರ್ತಾ ಇರೋದು. ದಟ್ ಈಸ್ ದ ಲವ್ ಆಫ್ ಕ್ರೈಸ್ಟ್. ಕ್ರಿಸ್ತನನ್ನ ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡೋದು. ಆದ್ರೆ ನಾನೇನ್ ಮಾಡ್ಬೇಕು? ಏಸಪ್ಪಗೆ ಫಸ್ಟ್ ಜಾಗ ಕೊಡ್ಬೇಕು. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಸಾಯ್ಬೇಕು, ಶಿಲುಬೆಯಲ್ಲಿ ಸಾಯ್ಬೇಕು, ಇನ್ನು ಮುಂದೆ ಜೀವಿಸೋ ನಾನಲ್ಲ. ಮೊದಲನೇ ಮನೋಭಾವನೆ, ನಾನು ಶಿಷ್ಯನಾಗಿದ್ದೇನೆ ದೇವ್ರು ಅಂತ ಕೇಳಿದೇನು? ನನ್ನ ಮನೋಭಾವನೆ ಯಾವ ರೀತಿಯಾಗಿ ನನ್ನ ಕುಟುಂಬ ಮತ್ತೆ ಸೆಲ್ಫ್ ಇದೆ, ನನ್ನ ಕುಟುಂಬ ಮತ್ತೆ ನಾನು ಅನ್ನೋದಕ್ಕಿದೆ ಅನ್ನೋದನ್ನ ತಿಳ್ಕೋಬೇಕು. ಎರಡನೇದಾಗಿ ನನ್ನ ಶಿಷ್ಯತ್ವದಲ್ಲಿ ನಾನು ಶಿಷ್ಯನಾಗಿದ್ದೇನೆ ದೇವ್ರು ಕೇಳುವಂತದ್ದು ಏನು? ಎರಡನೇದಾಗಿ ಲೂಕ 14:27. Luke chapter 14 verse 27 ಓದಿ ಯಾರು? ಯಾವನಾದರೂ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದು ಹೊರಟು ಅವರನ್ನು ನನ್ನ ಶಿಷ್ಯನಾಗಲಾರನು. ಸಾಕು. ನಾನೊಂದು ಇದನ್ನು ಓದ್ತಾ ಇದ್ದೆ, ಅದ್ರ ಇದು ತಗೊಂಡಿದ್ದೀನಿ. ಅಂದ್ರೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ದ ಯೋಕ್ ಅಂಡ್ ದ ಕ್ರಾಸ್ ಆರ್ ಟ್ವಿನ್ ಸಿಂಬಲ್ಸ್ ಆಫ್ ಕ್ರಿಶ್ಚಿಯನ್ ಎಕ್ಸ್ಪೀರಿಯನ್ಸ್. ನಮ್ಮ ಕ್ರೈಸ್ತಿಯ ಒಂದು ಅನುಭವದಲ್ಲಿ ನೊಗ ಮತ್ತೆ ಶಿಲ್ಬೆ ಅನ್ನೋದು ಎರಡೂ ಒಂದು ಸಿಂಬಲ್ ಆಗಿರ್ತದಂತೆ. ನೊಗ ಅಂದ್ರೆ ನಿಮ್ಗೆ ಗೊತ್ತಾಗ್ತದ? ಇಲ್ಲಿ ನೋಡಿ, ನೊಗ ಅಂದ್ರೆ ಏನು? ಒಂದು ಅಡಿಗೆ ಇರ್ತದೆ, ಅಂದ್ರೆ ಒಂದು ಕೋಲು ಇರ್ತದೆ. ಆ ಕೋಲು ಎರಡು ಏನ್ ಮೇಲಿದ್ದಾರೆ? ಎರಡು ಎತ್ತುಗಳ ಮೇಲೆ ಇಟ್ಟಿದ್ದಾರೆ. ಒಬ್ಬರು ಎತ್ಕೊಂಡ್ರೆ ಅದು ನೊಗ ಆಗಲ್ಲ, ಎರಡು ಎತ್ಕೊಂಡು ಹೋಗ್ತಾನೆ. ಅದಕ್ಕೆ ಅವ್ರು ಬರ್ದವ್ರು ಎಷ್ಟು ಜನ ಬರ್ದವ್ರು ಅಂದ್ರೆ, ದ ಕ್ರಾಸ್ ಸ್ಪೀಕ್ಸ್ ಆಫ್ ಲಿವಿಂಗ್ ದ ವರ್ಲ್ಡ್ ಫಾರ್ ಕ್ರೈಸ್ಟ್. ಅಂದ್ರೆ ಆ ಒಂದು ಶಿಲ್ಬೆ ನಮ್ಮನ್ನ ಏನ್ ತಮ್ಮ ಹೇಳ್ತಂತೆ, ಈ ಲೋಕವನ್ನ ಯೇಸು ಕ್ರಿಸ್ತನಿಗಾಗಿ ಬಿಟ್ಬಿಡ್ಬೇಕು. ಕರೆಕ್ಟಾ? ಅದೇ ಯೋಗ ಏನ್ ಹೇಳ್ತದಂತೆ ಅಂದ್ರೆ, ಆ ಒಂದು ಭಾರ ಹಾಕೊಂಡಿಲ್ಲ ಆ ಒಂದು ನೊಗ ಹೇಳ್ತದಂತೆ, ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಂದ ಕಲ್ತುಕೊಂಡವನಾಗಿ ನಡೆ ಅಂತ ಹೇಳ್ತದಂತೆ. ಯಾಕಂದ್ರೆ ಮತ್ತಾಯ 11:29 ಅದೇ ಹೇಳಿದಾನೆ. ಗೊತ್ತಾ ನನಗೆ? ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬರೆಯವರೇ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನನ್ನ ಒಂದು ನೊಗವನ್ನು ಹೊತ್ತುಕೊಳ್ಳಿ, ಅದು ಮೃದುವಾದ ಔರವಾದಿ ಅಂತಿಲ್ಲ. ಆ ತರ ನಾವು ಈ ಲೋಕದಲ್ಲಿ ಏನೆಲ್ಲ ಮಾಡ್ಬೇಕು, ಕಲ್ತ್ಕೊಬೇಕು, ಏಸಪ್ಪನ ಕಲ್ತ್ಕೊಬೇಕು. ಅದು ಯಾವ ತರ ಇದೆ ಅಂತೆ? ನೊಗ ತರ ಇದೆ ಅಂತೆ. ಅದಾದ್ರ ನೋಡಿ, ಇಬ್ರು ಇದ್ದಾರೆ. ಹಂಗೇನೆ ನಾವು ಸರ್ವಿಸ್ ತೋರಿಸ್ತದೆ. ಆ ಯೋಗ ಸರ್ವಿಸ್ ತೋರಿಸ್ತದೆ. ಈ ಲೋಕದಲ್ಲಿ ನಾವು ಏಸಪ್ಪನಿಗೋಸ್ಕರ ಜೀವಿಸುವಂತ ಕಾರ್ಯವನ್ನ ನೊಗ ತೋರಿಸ್ತದೆ. ನಾವು ಏಸಪ್ಪನಲ್ಲಿ ನಾವು ನೋಡ್ತೇವಲ್ಲ, ಏಸಪ್ಪನಿಗಾಗಿ ನಾವೇನೆಲ್ಲ ಕಷ್ಟಪಡ್ತೀವಿ, ಏಸಪ್ಪನಿಗಾಗಿ ಯಾವ ತರ ಜೀವಿಸ್ತೀವೋ ಅದನ್ನ ಈ ಒಂದು ಕ್ರಾಸ್ ತೋರಿಸ್ತದೆ. ಶಿಷ್ಯನಿಗೆ ಎರಡೂ ಬೇಕು. ನಾನು ಕ್ರಾಸ್ ಬೇಡ, ನನಗೆ ನೊಗ ಮಾತ್ರ ಬೇಕು ಅನ್ನೋ ಕೇಳಕ್ಕಾಗಲ್ಲ. ನಂಗೆ ನೊಗ ಕ್ರಾಸ್ ಬೇಕು, ನಂಗೆ ನೊಗ ಬೇಡ ಅಂತ ಕೂಡ ಎರಡೂ ಬೇಕು. ಇದರ ಏನ ನೋಡ್ತೀವಿ? ಎರಡನೇದಾಗಿ ಅಂದ್ರೆ ಆಟಿಟ್ಯೂಡ್ ಟುವರ್ಡ್ಸ್ ಸ್ಯಾಕ್ರಿಫಿಷಿಯಲ್ ಸರ್ವಿಸ್. ನಾನು ಯಾವ ತರವಾಗಿ ತ್ಯಾಗವಾದ ಒಂದು ಸೇವೆಯನ್ನ ಮಾಡ್ತೇನೆ. ಆ ಒಂದು ತ್ಯಾಗವಾದ ಸೇವೆಗೆ ನನ್ನ ಮನೋಭಾವನೆ ಯಾವ ತರ ಇದೆ. ಸೇವೆ ಅಂದ್ರೆ ನೀವು ಒಪ್ಕೋತೀರಲ್ಲ ಪ್ರಿಯೆ, ಅದೇ ತ್ಯಾಗ ಮಾಡ್ಬೇಕಂತ ಸ್ವಲ್ಪ ಕಷ್ಟ. ನಿಂತ್ಕೊಂಡಿದ್ವಿ, ನಾನು ತ್ಯಾಗ ಮಾಡಕ್ಕೆ ಕಷ್ಟ ಅಲ್ವೇನ್ರಿ? ತ್ಯಾಗ ಮಾಡಿ ತುಂಬಾ ಕಷ್ಟ. ಎಲ್ಲ ಇಟ್ಕೊಂಡು ಈ ತರ ಮಾಡೋ ಸೇವೆ ಅಂದ್ರೆ ನಮ್ಗೆ ತುಂಬಾ ಈಸಿ. ಇದು ಬಿಡು ಮಗ್ರೆ, ಇದು ಬಿಟ್ಬಿಟ್ಟು ಅದು ಬಿಟ್ಟು ಅಲ್ಲೋಗೋದು ನಮ್ಗೆ ತುಂಬಾ ಕಷ್ಟ. ಅದಕ್ಕೆ ನಾವು ಹೇಳೋದು, ಮಿಷನರಿಗಳು ಮಾಡುವಂತ ಒಂದು ಸೇವೆ ಸ್ಯಾಕ್ರಿಫಿಷಿಯಲ್ ಸರ್ವಿಸ್. ಆಮೇಲೆ ಯಾಕೆಂದ್ರೆ ಮನೆ ಬಿಟ್ಟು, ಕುಟುಂಬ ಬಿಟ್ಟು, ಅವರೆಲ್ಲ ಬಂಧುಗಳ ಬಿಟ್ಟು ಎಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ತಿಳಿದೇ ಇರೋದೇ ಜಾಗ ರೀ ಅದು. ಭಾಷೆ ಬರಲ್ಲ, ಊಟ ಇವು ನಾನಂತೂ ಇರಲ್ಲಪ್ಪ. ಏಸಪ್ಪ ನಾನು ಹೇಳ್ಬಿಟ್ಟಿದ್ದೀನಿ, ಒಂದೇ ಅಂತ ಸೇವೆ ನಮ್ಗೆ ಬೇಡ.
ಹಾಕೋ ನಂಗೆ ನಾಳೆ ತಿನ್ನಕ್ಕಾಗಲ್ಲ ಅಂತ ಹೇಳಿ ಆ ಥರ ಏನೇನೋ ಇರ್ತಾರೆ ಪಾಪ ಅವ್ರಿಗೆ. ಅದೆಲ್ಲ ಮಕ್ಕಳನ್ನ ಎಲ್ಲೋ ಸ್ಕೂಲ್ ಕಾಲೇಜ್ ಸೇರಿಸ್ಬಿಟ್ಟು ಎಲ್ಲೋ ಜೀವನ ಮಾಡ್ತಾರೆ. ನಾವು ಮಾಡ್ತೀರೇನ್ರಿ? ಜಸ್ಟ್ ಥಿಂಕ್ ಅಲ್ಲ, ನಿಜವಾಗ್ಲೂ ಅವ್ರು ಸ್ಯಾಕ್ರಿಫಿಷಿಯಲ್ ಸರ್ವಿಸ್ ಮಾಡ್ತಾರೆ ಅಂತ ಒಂದಾನೆ. ಅದನ್ನೇ ನಮ್ಗೆ ಒಂದು ಶಿಲುಬೆ ಏನು ಹೇಳ್ತದಂತೆ, ರೋಮಪುರ 12:1 ಹೇಳುವಂತೆ, ರೋಮನ್ಸ್ ಚಾಪ್ಟರ್ 12:1, ಆದುದರಿಂದ ಸಹೋದರರೇ ದೇವರ ಕಾಂತರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ, ಯಜ್ಞ ಸ್ಯಾಕ್ರಿಫೈಸ್, ನಮ್ಮ ಜೀವಿತವನ್ನ ಸ್ಯಾಕ್ರಿಫೈಸ್ ಮಾಡುವಂತಾನೆ ಶಿಲುಬೆ ಹೇಳುವಂಥದ್ದು. ಅರ್ಥ ಆಗಲ್ಲ? ಸ್ಯಾಕ್ರಿಫೈಸ್, ಶಿಲುಬೆ ಅಂದ್ರೆ ಅದು ಒಂದು ಸ್ಯಾಕ್ರಿಫೈಸ್ ಆಗಿ ತೋರಿಸುವಂಥದ್ದು, ತ್ಯಾಗವನ್ನ ತೋರಿಸುವಂಥದ್ದು, ಸಜೀವ ಯಜ್ಞವಾಗಿ ಅರ್ಪಿಸುವಂಥದ್ದು. ಚಾರ್ಲ್ಸ್ ಸ್ಪರ್ಜನ್ ಅಂತ ಒಬ್ಬರಿದ್ದಾರೆ, ಒಬ್ಬ ಬರಹಗಾರ ಇದೆ, ಥಿಯಾಲಜಿಯನ್ನು. ಅವ್ರು ಬರೆದಿರೋದಿದೆ, ದೇರ್ ಆರ್ ನೋ ಕ್ರೌನ್ ವೇರರ್ಸ್ ಇನ್ ಹೆವೆನ್ ಹೂ ವೇರ್ ನಾಟ್ ಕ್ರಾಸ್ ಬೇರರ್ಸ್ ಹಿಯರ್ ಬಿಲೋ. ಪರಲೋಕದಲ್ಲಿ ಅದು ಕಿರೀಟವನ್ನ ಧರಿಸ್ಕೋಕೆ ಆಗಲ್ವಂತೆ ಯಾರೆಲ್ಲ ಈ ಲೋಕದಲ್ಲಿ ಶಿಲುಬೆಯನ್ನ ಓದ್ಕೊಂಡಿಲ್ವಂತೆ. ಹಾಲೆಲೂಯಾ, ಚೆನ್ನಾಗಿ ಬಂತು, ಶಭಾಷ್ ಅಲ್ವಾ? ಅರ್ಥ ಆಗದಲ್ಲ? ಅದಕ್ಕಾಗಿನೇ ಈ ಲೋಕದಲ್ಲಿ ಬರುವಂತ ಕಷ್ಟಗಳು ಯೇಸಪ್ಪನಿಗೋಸ್ಕರವಾಗಿ ನಾವೇನ್ ಮಾಡ್ಬೇಕಾಗಿದೆ? ಸಹಿಸಿಕೊಳ್ಳಬೇಕಾಗಿದೆ. ಎಲ್ರು ಹೇಳಿ, ನಾನ್ ತಪ್ಪು ಮಾಡಿ ಕಷ್ಟಪಟ್ಟರೆ ಸಹಿಸ್ಕೊಳ್ಳಲ್ಲ. ನಾನು ಹೇಗೆ ಇಷ್ಟಪಡ್ತೀನಿ ಅವಾಗ್ಲೂ. ಯಾಕಂದ್ರೆ ಹೇಗೆ ನಾವು ಹಂಗಿದ್ದೀವಿ ವಿಶ್ವಾಸಿಗಳು, ಏನೋ ತಪ್ಪು ಮಾಡ್ಬಿಟ್ವಿ. ನಾನ್ ಚೆನ್ನಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂದು ಕವಾ ಕವಾ ಅಂತ ಕೆಮ್ಮು, ಏನ್ ಏಸಪ್ಪ ಕೆಮ್ಮದ್ಬಿಟ್ಟಿದ್ದೇನೋ ಅನ್ಬಾರ್ದು. ಅರ್ಥ ಆಗತ್ತಲ್ಲ? ಯಾರು ನನ್ನ ಯಜಮಾನ ಬೈತಾ ಇದ್ದಾರೆ, ನಾನು ತಪ್ಪೇ ಮಾಡಿಲ್ಲ, ಅವನ ಭಾವಿಸ್ಕೊಂಡಿದ್ದೆ ಅದೇ ಸಪ್ಪಗೋಸ್ಕರವಾಗಿ. ಹಾಲೆಲೂಯಾ. ಯಾಕೆ? ಏಸಪ್ಪನ ಪ್ರೀತಿಯನ್ನು ತೋರಿಸೋದಕ್ಕಾಗಿ, ಆತನಿಗಾಗಿ ಜೀವಿಸ್ತಾ ಇದ್ದೀನಿ ಹೇಳೋದಕ್ಕೆ. ಅರ್ಥ ಆಗತ್ತಲ್ವಾ? ಎರಡನೇದಾಗಿ ಆ ಒಂದು ಶಿಲುಬೆ ಹೇಗೆ ತೋರಿಸುತ್ತೆ ಅಂದ್ರೆ, ಎಲ್ಲಿ ತೋರಿಸುತ್ತೆ ಹೇಳಿ? ಏಸಪ್ಪ ಏನ್ ಮಾಡ ಶಿಲುಬೆ ಮೇಲೆ ಕಷ್ಟಪಟ್ಟ, ಬಾಧೆ ಪಟ್ಟ, ಅಲ್ಲ ಶ್ರಮೆ ಪಟ್ಟ. ದ ಕ್ರಾಸ್ ಸ್ಪೀಕ್ಸ್ ಆಫ್ ಸಫರಿಂಗ್. 1 ಪೇತ್ರ 4:16 ಯಾರು ನೋಡಿ. 1 Peter 4:16 ಕೇಳಿಸ್ಕೊಳ್ಳಿ ಎಲ್ರು. ಇವತ್ತು ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಬೇಕಾದಂತ ವಚನ. 1 ಪೇತ್ರ 4:16. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಒಂದ್ಸಾರಿ ದೇವರು ಏನ್ ಮಾಡ್ತಂತೆ, ಜನಗಳನ್ನ ಕರೆದು ಶಿಲ್ಬೆ ಹೊತ್ಕೊಂಡು ಹೋಗ್ರಿ ನೀವು ಅಂತ ಹೇಳಿ, ಒಂದ್ ಜಾಗವರೆಗೂ ನೀವು ಶಿಲ್ಬೆ ಹೊತ್ಕೊಂಡು ಹೋಗ್ಬೇಕು ಅಂತ. ಆ ಶಿಲ್ಬೆಗೆ ಮೆಷರ್ಮೆಂಟ್ ಎಲ್ಲ ಕೊಟ್ಟಂತೆ, ಇಷ್ಟೇ ದೊಡ್ಡಿರ್ಬೇಕು ಆ ಶಿಲ್ಬೆ, ಅಂತ ಹೇಳಿದ್ರೆ ದೇವರು ಶಿಲ್ಬೆ ಹೊತ್ಕೊಂಡು ಹೋಗ್ರಿ ಅಂತ, ಅಲ್ಲೊಳಗೂ ಹೋಗ್ಬೇಕು ಅಂತ ಒಂದು ಮೆಷರ್ಮೆಂಟ್ ಹಾಕೊಟ್ಟು ಎಲ್ಲರೂ ಎತ್ಕೊಂಡು ಸ್ಟಾರ್ಟ್ ಮಾಡಿರುತ್ತೆ. ಎಲ್ಲರೂ ಎತ್ಕೊಂಡು ಹೋಗ್ತಾ ಇದಾರೆ, ಶಿಲ್ಬೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಯ್ತು. ಕೆಲವರು ಅನ್ಕೊಂಡ್ರು, ಏಸಪ್ಪ ಏನಂದಿದ್ದು, ಶಿಲ್ಬೆ ಹೊತ್ಕೊಂಬ ಅಂತ. ಇಷ್ಟು ಭಾರ ಜಾಸ್ತಿ ಅಂತ ಕಟ್ ಮಾಡ್ತಾರೆ, ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ತೀರ್ದು ಹೋಗ್ತಾ ಇರ್ತಾರಂತೆ. ಕೆಲವ್ರು ಮಾತ್ರ ಎಲ್ಲರೂ ಮಾಡಿಲ್ಲ, ಕೆಲವ್ರು ಮಾತ್ರ ಇನ್ನೊಂದು. ಅದೇ ಯಾರು ಕೆಲವರು ಅದು ಕಟ್ ಮಾಡಿದ್ರು, ಅವ್ರು ಇನ್ನೂ ಕಷ್ಟ. ಅಯ್ಯೋ ಏನ್ ಏಸಪ್ಪ ಶಿಲ್ಬೆ ತಾನೆ, ಇದು ಸಹ ಕಟ್ ಮಾಡೋಣ, ಇದು ಕಟ್ ಮಾಡ್ತಾರೆ, ಇನ್ನು ಭಾರ ಕಮ್ಮಿ ಆಗೋದು ಅಂತ ಹೊತ್ಕೊಂಡು ಹೋಗ್ತಾ ಇದ್ದಾರೆ. 3 ಸಲ ಹತ್ರ ಕಟ್ ಮಾಡ್ರಂತೆ, ಚಿಕ್ಕದಾಗೋದು ಗೊತ್ತಲ್ವಾ? ಶಿಲ್ಬೆ ಮೆಷರ್ಮೆಂಟ್ ಚಿಕ್ಕದಾಗೋದು. ಇನ್ನೇನು ಆ ಜಾಗ ಹೋದ್ರು, ಆ ಜಾಗ ನಿಂತ್ಕೊಂಡಿದ್ದಾರೆ. ಏಸಪ್ಪ ಆ ಕಡೆ, ದೇವ್ರು ಆ ಕಡೆ ಇದ್ದಾನೆ, ಮತ್ತೆ ದೊಡ್ಡ ಒಂದು ಹಳ್ಳ ಇದೆ. ಅದ ತರ ಏಸಪ್ಪ ಹೇಳಿದ್ರೆ, ನೀವು ಶಿಲುಬೆಗಳನ್ನ ಆದ್ಮೇಲೆ ಹಾಕಿ ಆದ್ಮೇಲೆ ನಡ್ಕೊಂಡ್ಬನ್ರಿ ಅಂತ. ಯಾರು ಕಟ್ ಮಾಡ್ಲಿಲ್ವೋ ಅವರೆಲ್ಲ ಹಾಕಿ ನಡ್ಕೊಂಡು ಹೋಗ್ರು. ಕಟ್ ಮಾಡಿದ್ರು ಕನ್ಕೊಂಡ್ ಬಿಡ್ತಾವಂತೆ, ಯಾಕಂದ್ರೆ ಅಲ್ಲಿ ಹಾಕಿ ಬಿಡುತ್ತೆ. ಹಂಗೇನೆ ಏಸಪ್ಪ ನಮ್ಮ ಜೀವನದಲ್ಲಿ ಕೊಟ್ಟಿರುವಂತ ಶಿಲುಬೆನ ಹೊತ್ಕೊಳ್ಳೇಬೇಕು. ಅಲ್ಲೆಲ್ಲ ಅದನ್ನ ನೀವು ಕಟ್ ಮಾಡಕ್ ಹೋಗಬೇಡಿ. ಪರಿಶುದ್ಧಾತ್ಮ ನಿಮ್ಗೆ ಸಹಾಯ ಕೊಟ್ಟು ಅದನ್ನ ನಡೆಸುವಾತನಾಗಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಕೇಳ್ಬೇಕು ಏಸಪ್ಪನ. ತುಂಬಾ ಭಾರವಾಗಿದೆ ನಮ್ ಗಂಡ, ಏಸಪ್ಪ ನನಗೆ ಕಟ್ ಮಾಡು ಬುದ್ಧಿ ಕೊಡಿ ಏಸಪ್ಪ, ತಂದೆ ಬಾಯಿ ಕಟ್ಟು ಏಸಪ್ಪ ತಂದೆ ಅಂತ ಕೇಳ್ಬೇಕು. ನಾನು ಎಲ್ಲಾರು ವಿಶ್ವಾಸಗಳಿಗೆ ನೆನಪೊಳ್ಳೆ ಮಕ್ಕಳೆಲ್ಲ, ಆಂಟಿ ಆಂಟಿ ಬಂದ್ರೆ ಸಾಕು, ಬಾಯಿ ತೆಗಿದ್ರೆ ಸಾಕು. ನಾನು ಹೇಳಿದೆ, ಅವರು ಅಲ್ಲಿಂದ ಆ ಒಂದು ಜಾಗ ಪ್ಲೇಸ್ ಇಂದ ಅಲ್ಲಾಡ್ಕೊಂಡು ತೂಗಾಡ್ಕೊಂಡು ಬರೋದು ಮನೆಗೆ ಬರೋದು ಎಷ್ಟಾಗಿದೆ. ಆವಾಗಲೇ ನೀ ಸಾಕು ಮಾಡೋದು. ನಾನು ಕಟ್ಟು ಏಸಪ್ಪ ಬಾಯಿನ, ಕಟ್ಟು ಏಸಪ್ಪ ಬಾಯಿನ, ಎಲ್ಲೂ ಬಿದ್ದೋಗ್ತಾರೆ ಕಟ್ಟಾಗಿ ಮನೆಗೆ ಬಂದು ಮಾಡ್ಕೊಂಡು ಅದು ಪ್ರಾಕ್ಟಿಕಲ್ ಮಾಡಲ್ ಟಾಕಿಂಗ್.
ಆದ್ರೆ ನಾವೇನ್ ಮಾಡ್ತೀವಿ, ಬಾಯಿ ಮುಚ್ಕೊಂಡಿರ್ತೀವಿ. ನಾವು ಚೆನ್ನಾಗಿ ಸೀರಿಯಲ್ ನೋಡ್ಕೊಂತೀವಿ, ಡೋಂಟ್ ಮಿಸ್ಟೇಕ್ ಮೀ, ಪಿಕ್ಚರ್ ನೋಡ್ಕೊಂತೀವಿ, ಚೆನ್ನಾಗಿ ತಿಂತೀವಿ, ಆರಾಮಾಗಿ ಇದ್ಬಿಡ್ತೀವಿ. ಅವರು ಬರ್ತಾರೆ, ಅವ್ರ ಸೈತಾನ ಕ್ರಿಯೆ ಮಾಡ್ತಾನೆ, ಮಾಡ್ಬಿಡ್ತಾನೆ. ಅರ್ಥ ಹೋಗ್ತಾನೆ ಅಲ್ವಾ? ದೇವರಾತ್ಮನ ಸಹಾಯದಿಂದ ದೇವರು ನಮ್ಗೆ ಕೊಟ್ಟುವಂತ ಶಿಲ್ಬೆಯನ್ನ ಹೊರೋದಕ್ಕೆ ಬಲವನ್ನು ಕೇಳಬೇಕು ಪ್ರಿಯರೇ. ಅದೇ ತಾಯಿ ನಮ್ಗೆ ದೇವರು ಕೊಡುವಂತ ಜ್ಞಾನ ಕೂಡ ಕೇಳಬೇಕಾಗಿದೆ. ಮೊದಲನೇದಾಗಿ ಶಿಷ್ಯನಾಗಿದ್ದು ನನ್ನ ಕುಟುಂಬ, ನನ್ನ ಒಂದು ನಾನು ಅನ್ನೋರಿಗೆ ನನಗಿರುವಂತ ಮನೋಭಾವನೆ ಹೆಂಗಿದೆ ಅಂತ ಪರೀಕ್ಷೆ ಮಾಡ್ಕೊಂಡವಳಾಗಿ ಮೊದಲು ಏಸಪ್ಪನ್ನೇ ಇಡಬೇಕು. ಎರಡನೇದಾಗಿ ಆ ಒಂದು ದೇವರು ನನಗೆ ಕೊಟ್ಟಿರುವಂತ ತ್ಯಾಗವಾಗಿ ಇರುವಂತಹ ಒಂದು ಸೇವೆಯನ್ನ, ಆ ಒಂದು ಸರ್ವಿಸ್ ಅನ್ನ ಅಥವಾ ಸ್ಯಾಕ್ರಿಫಿಷಿಯಲ್ ಸರ್ವಿಸ್ ಅನ್ನ ಯಾವ ತರ ಮಾಡ್ಬೇಕನ್ನೋದಕ್ಕೆ ನಾನನ್ನ ಒಪ್ಪಿಸಿಕೊಟ್ಟವರಾಗಿರ್ಬೇಕು. ಯಾಕಂದ್ರೆ ನಾವು ಶಿಲ್ಬೆಯನ್ನ ಓದುವಂತ ಮಕ್ಕಳಾಗಿದ್ದೇವೆ. ಕಿವಿಲಿ ಕತ್ತಲಲ್ಲ ನಮ್ ಲೈಫ್ ಅಲ್ಲಿ. ಕಿವಿಲಿ ಕತ್ತಲೆ ತುಂಬಾ ಈಸಿ, ಹೊಡೆದಿಲ್ಲ. ಇವಾಗ ಸ್ವಲ್ಪ ಡಿಸೈನ್ ಮಾಡಿದೀನಿ, ತುಂಬಾ ಡಿಸೈನ್ ಮಾಡಿದೀನಿ. ಅದಾಗ ಗೊತ್ತಿಲ್ಲ. ಆ ಕಾರಣ ನನ್ಗೆ ಶಿಲ್ಬೆ ಅಂದ್ರೆ ಇಷ್ಟ ಆಯ್ತು. ಏನ್ ಶಿಲ್ಬೆ ಹಾಕೊಂತಾರೆ, ನಾನು ರೋಮಕಾತಿ ಮದುವೆ ನೋಡಿ ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಯಾವತ್ತೂ ಆ ಶಿಲ್ಬೆ ಹಾಕ್ತೀನಿ, ನಂಗೆ ಇಷ್ಟ ಇಲ್ಲ ಕೂಡ. ಯಾಕೆಂದ್ರೆ ಶಿಲ್ಬೆ ತೋರ್ಸೋದೇನ ತ್ಯಾಗವನ್ನ ಮತ್ತೆ ಶ್ರಮೆಯನ್ನ. ನಾನು ಅನ್ಕೊಂಡು ಯಾಕಪ್ಪ ಹಾಕೊಂಡು ಶಿಲ್ಬೆ ಕಷ್ಟಪಡ್ತಿದ್ರೆ ಅದಕ್ಕೆ ನೀವು ಕಷ್ಟಪಡೋದು ಅಂತ. ಇವಾಗಂತೂ ಫ್ಯಾಷನ್ ಕಿವಿ ನಾನು ಬುಕ್ಗಳನ್ನ ಹಾಕ್ತಾರ್ರಿ. ಓಕೆನಾ? ಎರಡನೇದಾಗಿ. ಮೂರನೇದು ಲಾಸ್ಟ್ ಒನ್, ಆಟಿಟ್ಯೂಡ್ ಟುವರ್ಡ್ಸ್ ಪೊಸಿಷನ್. ದೇವರು ನಮಗೆ ಕೊಟ್ಟಿರುವಂತಹ ಐಶ್ವರ್ಯ, ಈ ಲೋಕದಲ್ಲಿರುವಂತಹ ಎಲ್ಲಾ ಕಾರ್ಯಗಳ ಕುರಿತಾಗಿ ನನ್ನ ಮನೋಭಾವನೆ ಯಾವ ತರ ಇದೆ ಅದನ್ನ ಬದಲಾಯಿಸ್ಕೋಬೇಕಂದ್ರೆ ಲೂಕ 14:33 ಓದೋಣ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನ. ಲೂಕ್ ಚಾಪ್ಟರ್ 14:33. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಬಿಟ್ಟು ಬಿಡದೆ ಹೋದರೆ ಎಲ್ಲವನ್ನ ಮಾರಾಟ ಬಿಟ್ಟು ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದೇನಂದ್ರೆ ಫೊಸೇಕ್ ಅನ್ನೋದಕ್ಕೆ ಅರ್ಥ ಏನ್ರೆ, ಬಿಟ್ಟು ಬಿಡೋದಕ್ಕೆ ಅರ್ಥ ಏನಂದ್ರೆ ಈ ಲೋಕದ ವಸ್ತುಗಳು ಅಥವಾ ಮೆಟೀರಿಯಲ್ ಅಥವಾ ನಶ್ವರವಾದ ಕಾರ್ಯಗಳು ಯೇಸು ಕ್ರಿಸ್ತನನ್ನ ಪ್ರೀತಿ ಮಾಡೋದಕ್ಕೆ, ಯೇಸು ಕ್ರಿಸ್ತನಿಗೆ ಸೇವೆ ಮಾಡೋದಕ್ಕೆ, ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸೋದಕ್ಕೆ ತಡೆ ಆಗಿರುವಂತದೆಲ್ಲವನ್ನ ನಾವೇನ್ ಮಾಡ್ಬೇಕಾಗಿದೆ, ಬಿಟ್ಟು ಬಿಡ್ಬೇಕಾಗಿದೆ. ಹಲ್ಲೆಲೂಯಾ. ಯಾವುದು ನನಗೆ ತಡೆ ಮಾಡ್ತಾ ಇದೆ ಅನ್ನೋ ನಾವು ನನ್ನ ನೋಡ್ಕೊಬೇಕಾಗ್ತಿದೆ. ಅರ್ಥ ಆಯ್ತಲ್ಲ? ನಾನು ಮಲ್ಕೊಂಡು ನಿದ್ದೆ ಮಾಡಿ ನನ್ನ ಕನ್ಸಲ್ಲಿ ಯಾವಾಗ್ಲೂ ಬ್ಯಾಂಕ್ ಬ್ಯಾಲೆನ್ಸೇ ಬರುತ್ತೆ ಅಂದ್ರೆ ಯೋಚನೆ ಸ್ಟಾರ್ಟ್. ಅರ್ಥ ಆಯ್ತಲ್ಲ? ನಾನು ಶಿಷ್ಯರಾಗಿದ್ದೇನೆ, ನನ್ನ ಮನ್ಸು ಅಲ್ಲೇ ಇದೆ. ಏಸಪ್ಪ ಚೆನ್ನಾಗಿ ಹೇಳಿ ನಾವು ಅರ್ಥ ಬರ್ಕೋಗಿ, ನಾನು ನಿನ್ನ ಗಂಟು ಇರೋ ಕಡೆನೆ ನಾನು ಏಸಪ್ಪನೇ ಗಂಟು ಆಗ್ಬಿಟ್ರೆ ಅವಾಗ ಏಸಪ್ಪ ಮೇಲೆ ಮನ್ಸಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಯಾವ ತರ ನಾವು ಶಿಷ್ಯರಾಗಿದ್ದು ಈ ಲೋಕದ ಈ ಒಂದು ಐಶ್ವರ್ಯ ಕಾರ್ಯಗಳಿಗೆ ನಮ್ಮ ಮನಸ್ಸು ಯಾವ ತರ ಇರ್ಬೇಕಂದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಓಕೆನಾ? ನಾವು ಓನರ್ಸ್ ಅಲ್ಲ, ನಾವು ಸ್ಟೀವರ್ಸ್ ಮನೆ ಮಾತೆ ಆಗಿದ್ದೇವೆ. ನಾವು ಮ್ಯಾನೇಜರ್ ಅನ್ಕೊಂಡ್ಬಿಡ್ಬೇಕು. ಕೋಟಿ ಇರ್ಲಿ ನಮ್ಗೆ, 3-4 ಮನೆ ಇರ್ಲಿ, ನಮ್ಗೆ 3-4 ಕಾರ್ ಇರ್ಲಿ, ಏನೇ ಇದ್ರು ಸಹ ನಾನು ಏನ್ ಮಾಡ್ತಾ ಇದ್ದೀನಿ, ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇದಕ್ಕೆ ಓನರ್ ಅಲ್ಲ. ಒಂದಲ್ಲ ಒಂದ್ ದಿವಸ ನಾನು ಎಲ್ಲವನ್ನ ಬಿಟ್ಟು ಬರಿಗಾಲಲ್ಲಿ ಹೋಗ್ಬೇಕು. ನಾನು ಕಿವಿ ಕತ್ತಲು ಕೂಡ ಇಡಕ್ಕೆ ಬಿಡೋಣ ಜನ. ಗೊತ್ತೇನ್ರಿ? ಅಯ್ಯೋ ಚಿಕ್ಕದು ಹೆಂಗಂತ ಗೊತ್ತೇನ್ರಿ, ಬುದ್ಧಿಶಾಲಿಗಳು. ಅಯ್ಯೋ ರಾತ್ರಿ ಕಳೆದು ಬಂದು ಎತ್ಕೊಂಡು ನಾವ್ ಎತ್ಕೊಂಡ ಕಳೆ ಎತ್ಕೊಂಡು ಬಿಡಿ ಪಾಪ. ಹಂಗಾದ್ರೂ ಅವ್ರೊಂದು ಪುಣ್ಯ ಮಾಡಿದಾಗ ಅದು ಬಿಡತ್ತೇನ ಜನ ಬಿಡೋದೇ ಇಲ್ಲ. ಅದು ಇವಾಗ ಬಂದು ಬಿಡೋಲ್ಲ, ಮೊದಲಾದ್ರು ಬಿಡ್ತಾ ಇದ್ರು. ಗೋಲ್ಡ್ ತುಂಬಾ ಗೊತ್ತಲ್ಲ, ಭಯಂಕರ ಕಾಸು. ಹಂಗಿದೆ ನಮ್ಮ ಕತೆ. ಅದಕ್ಕೆ ನಾನು ಏನೋ ಮಾಡ್ಕೊಂಡು ನಾವು ಹೆಂಗಿರ್ಬೇಕಂತೆ, ಅದ್ಯಾವುದು ನಮ್ಮನ್ನ ತಡೆ ಮಾಡಬಾರ್ದು. ನಾವು ಅನ್ಕೋಬೇಕಾಗೇನು, ನಾವು ಬರೀ ಮ್ಯಾನೇಜರ್ ಆಗಿ. ಯಾಕಂದ್ರೆ ಕೀರ್ತನೆ 24:1 ಎಲ್ರು ಗೊತ್ತಿರೋ ವಚನೆ, ಭೂಮಿಯು ಅದರ ಸಮಸ್ತವು ಲೋಕವಾದ ನಿವಾಸಿಗಳು. ಎಸ್, ಐ ಲವ್ ಇಟ್ ಅಲ್ವಾ? ಅದಕ್ಕೆ ಚೆನ್ನಾಗಿ ತಿಳ್ಕೋಬೇಕು. ನನ್ನದಲ್ಲ, ನಾನು ಓನರ್ ಅಲ್ಲ, ನನಗೆ ಬರೀ ದೇವ್ರು ಮ್ಯಾನೇಜ್ ಮಾಡಕ್ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಕೊಡ್ತಾರೋ ಅಷ್ಟು ವರ್ಷ ಮ್ಯಾನೇಜ್ ಮಾಡಿ ಏನ್ ಮಾಡಕ್ ನಾನು ಪರಲೋಕಕ್ಕೆ ಹೋಗ್ತಾ ಇರ್ಬೇಕು. ಅದೇ ಮ್ಯಾನೇಜ್ ಮಾಡ್ಬೇಕಾದ್ರೂ ಸಹ ದೇವರು ಹೇಳುವಂಥದ್ದು, ನಿನಗೆ ಕೊಟ್ಟಿರುವಂತಹ ಕುಟುಂಬ, ದುಡ್ಡು, ಆಸ್ತಿ, ಫ್ಯಾಮಿಲಿ ಅಥವಾ ಎಜುಕೇಶನ್, ಟ್ಯಾಲೆಂಟು, ನಿನಗೆ ಕೊಟ್ಟಿರುವಂತ ಎಲ್ಲದರಲ್ಲೂ ಸಹ ದೇವ್ರು ಏನ್ ಮಾಡುವ ಆತನಾಗಿದ್ದಾನೆ, ಲೆಕ್ಕ ಕೇಳುವ ಆತನಾಗಿದ್ದಾನೆ. ಅದಕ್ಕೆ ನಾವು ಭಯಭಕ್ತಿಯಿಂದ ಅದನ್ನ ಮ್ಯಾನೇಜ್ ಮಾಡಬೇಕು. ನಾವು ಮ್ಯಾನೇಜರ್ ಆಗಿದ್ದೀವಿ. ಕೊಟ್ಟಿರುವಂತ ಆರೋಗ್ಯ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಲಿ,
ಈ ಲೋಕದ ಎಲ್ಲದಕ್ಕೂ ದೇವರು ಒಂದು ದಿವಸ ನನ್ನ ಲೆಕ್ಕ ಕೇಳ್ತಾನೆ. ಅದಕ್ಕೋಸ್ಕರವಾಗಿ ನಾವು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಅನೇಕ ಸಾಮ್ಯಗಳನ್ನ ಏಸಪ್ಪ ಅವನು ಹೇಳಿದ್ದಾನೆ, ಗಾಸ್ಪಲ್ಸ್ ಅಲ್ಲಿ ಅಥವಾ ಸುವಾರ್ತೆಗಳು ಹೇಳಿದ್ದಾನೆ. ಓಕೆನಾ? ನಮ್ಮ ಮನೋಭಾವನೆ ಮೊದಲನೇ ಏನಾಗಿರ್ಬೇಕು, ನಮ್ಗಿರುವಂತ ಆಸ್ತಿ ಲೋಕದ ಕಾರ್ಯಗಳ ಮೇಲೆ ನಾನು ಮ್ಯಾನೇಜರ್. ಹೇಳ್ಬೇಕು ಈ ವಚನ ಓದಿ ಯಾರಾದ್ರು, ಲೂಕ 12:15. ಎಲ್ಲ ರೋಗಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದರು. ಆ ಸಾಮ್ಯ ನೋಡಿದ್ರೆ ಎರಡನೇದಾಗಿ ನಾವ್ ಹೆಂಗಿರ್ಬೇಕಂತೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಗಿರುವಂತ ಒಂದು ಆಸ್ತಿ ಐಶ್ವರ್ಯ ಎಲ್ಲ ನಮ್ಮನ್ನ ಅದು ಟ್ರ್ಯಾಪ್ ಮಾಡಬಾರ್ದು. ಅದೇ ನಮ್ಮನ್ನ ಏನ್ ಮಾಡಬಾರ್ದು, ಸಿಕ್ಕಿಸ್ಬಿಡ್ಬಾರ್ದು. ಅರ್ಥ ಆಯ್ತಲ್ಲ? ಪರಲೋಕಕ್ಕೆ ಹೋಗದೆ ಹಾಗೆ ಮಾಡಬಾರ್ದು. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗದೆ ಹಾಗೆ ಮಾಡಬಾರ್ದು ಆ ಇರುವಂತ ಐಶ್ವರ್ಯ. ಅದಕ್ಕೆ ಏಸಪ್ಪ ಚೆನ್ನಾಗಿ ಹೇಳ್ತಾನೆ, ಅಲ್ಲಿ ಒಂದು ವಾರ್ನಿಂಗ್ ಹೇಳ್ತಾರೆ. ಅಲ್ಲಿ ಒಂದು ಅದೇ ಸಾಮ್ಯ ಮುಂದೆ ಹೇಳ್ತಾರೆ, ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅದು ಅವನಿಗೆ ಜೀವಾಧಾರವಾಗಿರಬಾರ್ದು. ಏನಾಗಿರ್ಬಾರ್ದು, ಅದೇ ನನಗೆ ಆಧಾರ, ನಾನು ಅದು ಬಿಟ್ಟರೆ ಜೀವಕ್ಕೆ ಅನ್ಕೊಂಬಾರ್ದು ಆಸ್ತಿ ನೋಡಿ. ಅದಕ್ಕೊಂದು ಸಾಮ್ಯ ಹೇಳ್ತಾರೆ ದೇವರಲ್ಲಿ. ಒಬ್ಬ ದೊಡ್ಡ ಧನಿಕ ಇದ್ದಂತೆ, ಅದೇ ಐಶ್ವರ್ಯ ಅಂತ ಏನ್ ಮಾಡ್ದಂತೆ, ದೊಡ್ಡ ದೊಡ್ಡ ಬಾಂಡ್ ಕಟ್ಟದಂತೆ. ಬಾಂಡ್ ನನಗೆ ಕಾಣ್ತಾರೆ ಅಂತಾರೆ, ಕಣಜಗಳು ಕಟ್ಟದಂತೆ. ದೊಡ್ಡ ದೊಡ್ಡ ಕಣಜ ಕಟ್ಕೊಂಡು ಬೆಳೆಸಿ ತುಂಬಿಸ್ಕೊಂತ ಇದ್ದಂತೆ. ತುಂಬಿಸಿ ಅಪ್ಪ ನನಗೂ ನನ್ನ ಜೀವಕ್ಕೂ ನನ್ನ ಮಕ್ಕಳಿಗೆ ಎಲ್ಲ ಚೆನ್ನಾಗಿದೆ ಅನ್ನಂತೆ. ರಾತ್ರಿ ಹತ್ತೋದಂತೆ ಅಲ್ವಾ? ಫಸ್ಟ್ ನೀವು ತಿಂದ್ರಿ, ಆಗ ನಿಮ್ಮ ಮಕ್ಕಳಿಗೆ. ಅನೇಕರು ಹೆಂಗಿದೆ, ಬಟ್ಟೆ ಕಟ್ಟಿ, ಅಪ್ಪ ಸ್ವಾಮಿ ಏನು ನಾನು ಎಕ್ಸ್ಟ್ರೀಮ್ ಆಗಿದ್ದೀವಿ ನಾವು. ಒಬ್ಬೊಬ್ರು ಬಟ್ಟೆ ಕಟ್ಟಿ ಅವ್ರ ಮಕ್ಕಳು ಹೊಸ ಇರ್ತಾರೆ. ಕೆಲವರು ಎಲ್ಲ ಬಿಂದಾಸ್ತ ಎಲ್ಲ ಖರ್ಚು ಮಾಡ್ಬಿಟ್ಟು ಮಕ್ಕಳನ್ನ ಬಿಡಿಸಿಕಲ್ ಮಾಡ್ತಾರೆ. ಬುದ್ಧಿ ಇಲ್ಲ ಜನ. ಆ ಬ್ಯಾಲೆನ್ಸ್ ಅನ್ನೋದೇ ಬರೋ ನಮ್ಮ ಜನಗಳಿಗೆ. ಬ್ಯಾಲೆನ್ಸ್ ಇರ್ಬೇಕು ಯಾವಾಗ. ನಾನು ತಿನ್ಬೇಕು, ನನ್ನ ಮಕ್ಕಳು ತಿನ್ಬೇಕಂತಿರ್ಬೇಕು. ಅರ್ಥ ಆಯ್ತಲ್ಲ? ನಾವು ಚೆನ್ನಾಗಿ ಜೀವನ ಮಾಡಕ್ಕೆ ನಮ್ಮ ಮಕ್ಕಳು ಜೀವನ ಮಾಡ್ಬೇಕು. ಪಾಪ ಅನೇಕರು ನಿಮ್ಗೆ ಗೊತ್ತು, ನಾನು ಹೇಳಿದೆ ಬೇಡ, ನೀವು ಸಲ ನೋಡ್ತೀರಾ, ನೀವು ಚೆನ್ನಾಗಿ ಹೋಗಿದ್ದೀರಾ, ಅದು ನೋಡ್ತೀವಲ್ಲ, ಹಂಗಿರ್ಬಾರ್ದು. ಐಶ್ವರ್ಯ ನಮ್ಮ ಜೀವಾಧಾರ ಅಂತ ಅನ್ಕೋಬಾರ್ದು. ನನ್ ಜೀವಾಧಾರ ಯಾರು? ನಾನು ಆದ್ರೆ ಅದನ್ನೇ ಇಟ್ಕೊಂಡ್ರು ಆದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗಲಾರೆ. ಮೂರನೇದಾಗಿ ಏತ ನೋಡ್ಬೇಕಂತ ನನ್ಗಿರುವಂತ ಆಸ್ತಿಯನ್ನ ಲೂಕ 12:33. ಇದು ತುಂಬಾ ಕಷ್ಟ. ಅಮನಿಗಳನ್ನು ಮಾಡಿಕೊಂಡು ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ಮುಚ್ಚಿಟ್ಟು ನಾಶವಾಗುವುದಿಲ್ಲ. ಈ ವಚನ ಹೋದಾಗ ಸ್ವಲ್ಪ ಖುಷಿ ಆಯ್ತು. ಏನ್ ಗೊತ್ತಾ, ನಿಮಗಿರುವುದನ್ನು ಅಂತ, ನಿಮಗಿರುವುದೆಲ್ಲವನ್ನು ಹೇಳಿಲ್ಲ. ನಿಮಗಿರುವುದೆಲ್ಲವನ್ನು ಮಾರಿ ಹೋಗ್ಬಿಟ್ರೆ ಏನಾಗ್ತದೆ. ನಿಮಗಿರುವುದನ್ನು ಅಂದ್ರೆ ದೇವ್ರು ಹೇಳ್ತಾ ಇರೋದು ಏನಂದ್ರೆ, ನಿನಗೂ ಆ ಆಸ್ತಿಗೂ ಒಂದು ಏನಾಗಿರ್ಬೇಕಂದ್ರೆ ಡಿಟ್ಯಾಚ್ಮೆಂಟ್ ಇರ್ಬೇಕು. ಅದು ಅರ್ಥ ಆಗತ್ತಲ್ಲ? ಒಂದು ಅಟ್ಯಾಚ್ಮೆಂಟ್ ಇರಬಾರ್ದು. ಯಾವಾದ್ರೂ ಆ ಜೊತೆನೇ ಇರಬಾರ್ದು. ಒಟ್ಟಿಗೆ ಜೀವಿಸ್ತಾ ಇರ್ಬೇಕು. ಇದನ್ನ ನಮ್ಗೆ ಯಾವ ಬೇಕು ಅವಾಗ ಉಪಯೋಗಿಸ್ತಾ ಇರ್ಬೇಕು. ಹಲ್ಲೆಲೂಯಾ. ಅವಾಗ ಏನ್ ಮಾಡ್ತೀವಿ ಗೊತ್ತಾ, ನಾವು ನಮ್ಮದೇ ಅನ್ಕೊಂಡ್ರೆ ನಾವು ತಲತಲಾಂತರವರೆಗೂ ನಮಗೂ ರಾಜಕೀಯದವರೆಗೂ ವ್ಯತ್ಯಾಸನೇ ಇಲ್ಲ ತಿಳ್ಕೊಂಡು. ನಾವು ಎಷ್ಟೇ ಕೋಟಿ ಇಟ್ಕೊಂಡ್ರು ವಿಶ್ವಾಸ. ಅರೆ ಏಸಪ್ಪ ಕೋಟಿ ಕೊಡೋದೇ ಆತನಿಗೋಸ್ಕರ, ಆತನ ಮಕ್ಕಳಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರನೇ. ನಾನು ತಲತಲಾಂತರ ಮಕ್ಕಳಿಗೆ ಸೇರಿಸ್ಬಿಟ್ಟು ನಾನು ಚೆನ್ನಾಗಿರ್ಬೇಕಂತಲ್ಲ. ಅದಕ್ಕೆ ನಾನು ಹೇಳಿದ ಆ ಸಾಮ್ಯ. ಅಟ್ಯಾಚ್ಮೆಂಟ್ ಇರಬಾರ್ದು, ಅದ ಮೇಲೆ ಮನಸ್ಸಿರ್ಬಾರ್ದು. ಅರ್ಥ ಆಗತ್ತಲ್ಲ? ಅದಕ್ಕೆ ನೋಡಿಬೇಕ ನಾವು ಆರಾಮಾಗಿ ನಮ್ಮದು ಎಷ್ಟೇ ಇದ್ರು ಕೂಡ ಏನು ಇಲ್ದೇನಾಗಿರ್ಬೇಕು. ಅದು ಒಳ್ಳೇದ್ರಿ, ಜನಕ್ಕೂ ನಮ್ಗೆ ಕೇಳಲ್ಲ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಹಾಕೊಂಡ್ಬಿಟ್ಟು ಸಾಕು ಅಲ್ವಾ? ಕೆಟ್ಟು ಬಿಟ್ಟು. ದಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್ ಅಂಡ್ ಗುಡ್ ಕ್ಯಾರೆಕ್ಟರ್. ದೇವ್ರು ಯಾರ್ಯಾರು ಎಷ್ಟೆಷ್ಟು ಯಾವಾಗ ಏನೇನು ಕೊಡ್ಬೇಕು ದೇವ್ರು ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಕೊಟ್ಟಿದ್ದಾನೆ ಇಲ್ವಾ? ನಾವಿಂದ ಹೇಳೋದು ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಭಿಕ್ಷೆ ಬೇಡದಂತೆ, ನನಗೆ ವಯಸ್ಸಾಗಿದೆ, ನಾನು ಅವಾಗಿಂದ ಅದೇ ಸುತ್ತಾಗಿಂದ ನೋಡಿದೀನಿ, ದೇವ ಮಕ್ಕಳು ಭಿಕ್ಷೆ ಬೇಡ ಖಂಡೇ ಇಲ್ಲ ಅಂತ ಹೇಳ್ತಾರೆ ದಾವೀದನು. ಅದೇ ತರ ನನ್ನನ್ನ ಒಂದು ಕಾಲಕ್ಕೂ ಭಿಕ್ಷೆ ಬೇಡ. ಎಂತಹ ಪರಿಸ್ಥಿತಿ ಇದ್ರು ಕೂಡ ನಮ್ಮ ಮಿತಿಗಾನಲ್ಲಿ ನೋಡಿದೆ ಒಂದು ಸಾಕ್ಷಿ ನಿಮ್ಗೆ ಅಕ್ಕ ಬಂತು. ಆ ಸಿಸ್ಟ್ರು ಸುನೀಲ್ ಅವರ ತಾಯಿ, ಅವ್ರಿಗೆ 15 ವರ್ಷ. ಓಕೆನಾ? ಅವ್ರಿಗೆ ಆ ಕಾಲದಲ್ಲಿ ಮನೆ ಮಾಡಿದ್ದಾರೆ. ಅವ್ರ ಗಂಡ ರೈಲ್ವೇಸ್.
ಆ ಎಮ್ಮಗೆ 15 ವರ್ಷಕ್ಕೆ ಮದುವೆ ಆಯ್ತು, 20 ವರ್ಷಕ್ಕೆ ಬಿಡೋ ಆಗ್ಬಿಟ್ಟು. ಈ 5 ವರ್ಷಕ್ಕೆ ಹಾಕೊಂಡು 3 ಮಕ್ಕಳು. ಪ್ರೊಡಕ್ಷನ್ ಇದು ವೆರಿ ಗುಡ್. ಯಾಕೆಂದ್ರೆ ಅವ್ನು ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ತಾನಪ್ಪ, ಒಳ್ಳೆ ಮನುಷ್ಯ ಪಾಪ, ಒಳ್ಳೆ ಚೆನ್ನಾಗಿ ಹೊಡ್ಕೊತಾ ಇದ್ವಿ ಸತ್ತೋರು. ಆ ಕೆಲಸ ನಾವು ವ್ಯಕ್ತಿ ಕೊಟ್ಟು ಆ ಎಮ್ಮ 20 ವಯಸ್ಸು. ನೀವು ಸ್ವಲ್ಪ ಯೋಚನೆ ಮಾಡಿ, 2 ಹೆಣ್ಮಕ್ಳು, ಒಬ್ಬ ಹುಡುಗ, 3 ಸಾಕಿ ಆ ಮಿಡ್ಗಿನಲ್ಲಿ ಆಸ್ತಿ ಮಾಡಿ, ಅಲ್ಲೇ ನಾನು ಹೇಳಿದ ನಿಮ್ಗೆ ಆ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಅಲ್ಲೇ ಬೆಳೆಯೋ ಚಿಲ್ಡ್ರನ್ ಮಾಡ್ತದವ್ರಿಗೆ ಅಷ್ಟು ಚೆನ್ನಾಗಿ ಮಾಡಿದಾರೆ ಎಲ್ಲವನ್ನ ದೇವರು. ಅವ್ರು ಯಾರು ಮಾಡೋದು? ಆಕೆನೇ ಹೇಳ್ತಾರೆ, ನಾನು ಬರಲ್ಲ ಸಿಸ್ಟರ್, ಏಸಪ್ಪನ ಬರ. ಅದೇ ದೇವ್ರಿಗೆ ಒಂದ್ ಕಾಲಕ್ಕೂ ಕೈ ಬಿಡೋದಿಲ್ಲ. ಅದು ಮಾತ್ರ 101%. ಅದು ನಾವೆಲ್ಲರಿಗೂ ಹೇಳ್ಬೇಕಂತ ಒಂದು ಕಾರ್ಯ. ಅದು ವಿಶ್ವಾಸಿಗಳು ಶಿಷ್ಯರು ಅನುಭವಿಸಿ ನಾವು ಅದನ್ನ ಹೇಳ್ಬೇಕು. ಅದಕ್ಕೋಸ್ಕರವಾಗಿನೇ ಏಸಪ್ಪನ ಮುಂದೆ ಹೇಳಿ, ನಮ್ಗಿರುವಂತ ಆಸ್ತಿ ಎಲ್ಲವನ್ನ ಏಸಪ್ಪ ಕೊಟ್ಟಿರೋದು ಆತನ ರಾಜ್ಯಕ್ಕಾಗಿ, ಆತನ ಮಹಿಮೆಗೋಸ್ಕರವಾಗಿ. ಅರ್ಥ ಆಗತ್ತಲ್ಲ? ಅದನ್ನೇ ನಾವು ನೋಡ್ತೇವೆ. 3 ಶಿಷ್ಯತ್ವದಿಂದ ಶಿಷ್ಯತ್ವದಲ್ಲಿ ಶಿಷ್ಯರಾಗಿದ್ದ ನಮ್ಮನ್ನ ದೇವರು ಕೇಳುವಂತ 3 ಕಾರ್ಯ ಏನು? ನನ್ನ ಒಂದು ಮನೋಭಾವನೆ, ನನ್ನ ಕುಟುಂಬಕ್ಕೂ ನನ್ನ ಸೆಲ್ಫ್ಗೆ ಯಾವ ತರ ಇದೆ. ಎರಡನೇದಾಗಿ ದೇವರು ನನಗೆ ಕೊಟ್ಟಿರುವಂತಹ ಸ್ಯಾಕ್ರಿಫಿಷಿಯಲ್ ಸರ್ವಿಸ್, ನಾನು ತ್ಯಾಗಪೂರ್ವವಾದಂತಹ ಒಂದು ಸೇವೆಯನ್ನು ಮಾಡಬೇಕು. ಅದರ ಕುರಿತಾಗಿ ನನ್ನ ಮನಸ್ಸು ಅಥವಾ ನನ್ನ ಆಲೋಚನೆ ಹೆಂಗಿದೆ. ಮೂರನೇದಾಗಿ ದೇವರು ನನಗೆ ಕೊಟ್ಟಿರುವಂತಹ ಈ ಒಂದು ಲೋಕದ ಆಶೀರ್ವಾದಗಳು, ಲೋಕದ ಕಾರ್ಯಗಳ ಕುರಿತಾಗಿ ನನ್ನ ಒಂದು ಮನಸ್ಸು ಯಾವ ತರ ಇದೆ. ನಾವು ಇನ್ನೂ ಇಟ್ಕೊಂಡಿದ್ದೀವಿ, ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ, ಆಸ್ತಿ ಇಟ್ಕೊಂಡಿದ್ದೀವಿ. ನನ್ನ ಕುಟುಂಬವನ್ನೇ ಫಸ್ಟ್ ಪ್ಲೇಸ್ ಕೊಡ್ತೀನಿ, ನನ್ನ ಸೆಲ್ಫ್ಗೆ ಫಸ್ಟ್ ಪ್ಲೇಸ್ ಕೊಡ್ತೀನಿ, ನಾನು ತ್ಯಾಗವ ಅಂತ ಒಂದು ಸೇವೆ ಮಾಡೋಣ ಅಂದ್ರೆ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ನಾವು ಸರಿ ಹೋಗ್ಬೇಕು. ಎಲ್ಲರೂ ನಿಂತ್ಕೊಂಡವರ ಪ್ರಾರ್ಥನೆ ಮಾಡ್ಕೊಂಡು ಒಂದು ಕ್ಷಣ ಪ್ರಿಯರೇ ಯೋಚನೆ ಮಾಡಿಕೊಡಿ. ಇಷ್ಟು ದಿನ ಯಾವ ತರ ನಾವಿದ್ದೇವೆ? ನಾನು ಶಿಷ್ಯರಾಗಿದ್ದೇನೆ. ನಾನು ವಿಶ್ವಾಸಿ ಅಲ್ಲ, ವಿಶ್ವಾಸಿಯಿಂದ ನಾನು ಶಿಷ್ಯರಾಗಿ ಮಾರ್ಪಟ್ಟಿದ್ದೇನೆ. ನಾನು ಶಿಷ್ಯರಾಗಿದ್ದೇನಲ್ಲ, ಯಾವ ತರ ನಾನು ಜೀವನ ಮಾಡ್ತಾ ಇದ್ದೇನೆ. ನನ್ನ ಕುಟುಂಬದ ಕುರಿತಾಗಿ, ನನ್ನ ಒಂದು ಸೆಲ್ಫ್ ಕುರಿತಾಗಿ ನನ್ನ ಆಲೋಚನೆಗಳೇನಾಗಿದೆ. ಯಾವುದಕ್ಕೆ ನಾನು ಮೊದಲ ಆದ್ಯತೆಯನ್ನು ಕೊಡ್ತೇನೆ, ಸಮಯವನ್ನು ಕೊಡ್ತೇನೆ, ಆಲೋಚನೆ ಕೊಡ್ತೇನೆ, ಯಾವುದಕ್ಕೆ ನಾನು ಮೊದಲ ಸ್ಥಾನವನ್ನು ಕೊಡ್ತೇನೆ ನನ್ನ ಜೀವಿತದಲ್ಲಿ ಯೋಚನೆ ಮಾಡಿದ್ದೇನೆ. ದೇವರು ನನಗೆ ಆ ಒಂದು ಕ್ರಾಸ್ ಅನ್ನು ತೋರಿಸಿ, ಆ ಒಂದು ಶಿಲ್ಬೆಯನ್ನು ತೋರಿಸಿ, ಆತನು ಯಾವ ರೀತಿಯಾಗಿ ಆ ಶಿಲ್ಬೆ ಮೇಲೆ ತ್ಯಾಗಿಯಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು, ಅವನ ಎಲ್ಲ ಬಾಧೆಗಳನ್ನ, ಶ್ರಮೆಯನ್ನ ಆತನು ಹೊಂದಿದನು. ಆ ಒಂದು ಶ್ರಮೆಯಲ್ಲಿ ನಾವು ಸಹ ಪಾಲ್ಗೊಳ್ಳಲಾಗಿದ್ದೇವಲ್ಲ. ಏಸಪ್ಪನಿಗೋಸ್ಕರವಾಗಿ ನಾವು ಅನೇಕ ಸಾರಿ ನಿಂತಿದ್ದೇವೆ ಪ್ರಿಯರು. ಏಸಪ್ಪ ಇಷ್ಟಪಡದೇ ಇರುವಂತ ಕೆಲಸವನ್ನು ಮಾಡುವುದಾಗ್ಲಿ, ಮಾತುಗಳನ್ನ ಆಡುವುದಾಗ್ಲಿ, ವರ್ತಿಸುವುದಾಗ್ಲಿ ಮಾಡ್ತಾ ಇದ್ದೇವ. ವಾಟ್ ಗಾಡ್ ಇಸ್ ಆಸ್ಕಿಂಗ್ ಫಾರ್ ಮೀ? ದೇವರನ್ನ ಏನ್ ಕೇಳ್ತಾ ಇದ್ದಾನೆ? ಏಸಪ್ಪನ ಪ್ರೀತಿಗಾಗಿ, ರಾಜ್ಯಕ್ಕಾಗಿ ನಾನು ಅನೇಕ ಸಾರಿ ಬಿಟ್ಟುಕೊಡಬೇಕಾಗಿದೆಯಲ್ಲ, ಬಿಟ್ಟುಕೊಡ್ತಾ ಇದ್ದೇನ? ಕುಟುಂಬದಲ್ಲಿ ಸಮಾಧಾನ ಕಳೆಯುವುದಕ್ಕೆ ನಾನೇ ಕಾರಣವಾಗಿದ್ದೇನಾ? ಸಮಾಧಾನ ಇಲ್ಲದಂತೆ ಮಾಡೋದಕ್ಕೆ ನಾನು ಕಾರಣ ಆಗಿದ್ದೇನಾ? ಯೋಚನೆ ಮಾಡಿದ್ದೇನೆ. ಜಸ್ಟ್ ಥಿಂಕ್, ರಿಪೆಂಟ್. ನಿಮ್ಮನ್ನು ಯೋಚನೆ ಮಾಡಿಕೊಂಡವರಾಗಿ ಆ ಒಂದು ಪಾಪಕ್ಕೆ ಕ್ಷಮಾಪಣೆ ಹೊಂದಿಕೊಂಡು ಆ ಪಾಪವನ್ನು ಬಿಡಿದ್ದೇನೆ. ಈ ಲೋಕದಲ್ಲಿ ನಾವು ಬಂದಿದ್ದೇವೆ, ಬರಿದಾಗಿ ಹೋಗೋದು, ಏನು ತೆಗೆದುಕೊಂಡು ಹೋಗೋಲ್ಲ ಪ್ರಿಯರೇ. ನನ್ನದು ನಾನು ಹೇಳೋದೇ ಸರಿ ಅನ್ನೋದು ಬೇಡ ಪ್ರಿಯರೇ. ಲೆಟ್ಸ್ ಚೇಂಜ್ ಅವರ್ ಸೆಲ್ಫ್. ನೀವು ಮನಸ್ಸು ಮಾಡುವುದಾದ್ರೆ, ನಾವು ಮನಸ್ಸು ಮಾಡಿದ್ರೆ ದೇವರು ನಮಗೆ ಬದಲಾವಣೆಯನ್ನು ಕೊಡುವಾತನಾಗಿದ್ದಾನೆ. ಕೊನೆಯದಾಗಿ ದೇವರು ಕೊಟ್ಟುವಂತ ಐಶ್ವರ್ಯ, ವಸತಿ, ಅನುಕೂಲ, ದೇವರು ಕೊಟ್ಟುವಂತ ಎಲ್ಲ ಕಾರ್ಯಗಳಲ್ಲಿ ಯಾವ ತರ ನಮ್ಮ ಮನೋಭಾವನೆ ಇದೆ? ನನ್ನದು ನನಗೆ ಅನ್ಕೊಂತಾ ಇದ್ದೀನ? ಅಥವಾ ಕರ್ತೃಗಳಿರೋರಿಗೆ, ಪರರಿಗೆ ನಾನು ಸಹಾಯ ಮಾಡ್ತೀನ? ಅಥವಾ ಅದನ್ನ ನಾನು ಅಟ್ಯಾಚ್ ಮಾಡ್ಕೊಳ್ಳದೆ ಡಿಟ್ಯಾಚ್ ಆಗಿದ್ದೀನ? ಜಸ್ಟ್ ಥಿಂಕ್ ಪ್ರಿಯರೇ, ಯೋಚನೆ ಮಾಡಿಕೊಡಿ, ಒಪ್ಪಿಸಿಕೊಡಿ. ದೇವರ ಆತ್ಮ ತಾಯಿ ನಮ್ಮಲ್ಲಿ ಕಾರ್ಯ ಮಾಡುವ ಆತನಾಗಿದ್ದು ನಮಗೆ ಆತನು ಬಲ ಕೊಡುವ ಆತನು. ಅದು ಮಾತ್ರ ನಮಗೆ ಆತನ ಪರಿಶುದ್ಧ ಜೀವಿಸುವಂತೆ ಮಾಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾಹದಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾಹದಿ.
Lord Jesus, we are grateful to you for speaking to us this morning. Lord, we are here, Lord, willing to take up your cross and follow you, Lord. Many times, Master, our cross may be heavy and we cannot even, Lord, load it. But Lord, with your great mercy, Lord, you help us, Master, to walk through the valley of shadow of death, so that, Lord, you will always with us, Lord. Today morning, Father, as we continue to, Lord, think your grace and your, Lord, love in our life. Lead and guide us, Lord. Send us with the Holy Spirit, Master, that we will be your witness and testimony to the people, Lord. Lord, anything more than God will become our idol. So that, Master, help us to give up everything in our life and only to focus on Jesus Christ, our Savior and our Lord, who guide and help each one of us, Lord, into the testimony. In Jesus' precious name we pray. Amen. Now may the grace of our Lord Jesus Christ, the love of the Father and the communion of the Holy Spirit rest and abide with all of us both now and forevermore. Amen. Let Jesus bless each and every one of us as his disciples.